ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಆಫ್ಟರ್ 2 ವೀಕ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬಿಕಾಸ್ ಆಫ್ ಸಮ್ ಬ್ಯುಸಿ ಏನೇನು ವರ್ಕ್ ಬಂತು, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ಇದು ಕಂಪ್ಲೀಟಾಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ಓಕೆನಾ, ಒಬ್ಬರು ಪರ್ಸನ್. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನಿಮ್ಮ ಟ್ರೂ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ, ಅವರ ಟ್ರೂ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ, ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ, ನೀವು ಅವ್ರನ್ನ ಯಾವ ರೀತಿ ನೋಡ್ತೀರಾ, ಈ ರಿಲೇಷನ್ಶಿಪ್ ಪಾಸ್ಟ್ ಹೆಂಗಿತ್ತು, ಈ ರಿಲೇಷನ್ಶಿಪ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೆಂಗಿದೆ, ಫ್ಯೂಚರಲ್ಲಿ ಏನಾಗುತ್ತೆ, ಮತ್ತು ಈ ರಿಲೇಷನ್ಶಿಪ್ನ ನೀವು ಯಾವ ಥರ ಆಕ್ಸೆಪ್ಟ್ ಮಾಡಬೇಕು, ಅವ್ರು ಯಾವ ಥರ ನೀವು ಇದನ್ನ ತೊಗೊಂಡ್ರೆ ಒಳ್ಳೆಯದು, ಇಷ್ಟು ಕವರ್ ಮಾಡ್ತೀವಿ. ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ, ನೋಡ್ಬೋದು. ನಥಿಂಗ್ ಟು ವರಿ. ಇವಾಗ ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಾ ಇದೆ ಚೂಸ್ ಮಾಡೋಕ್ಕಂದರೆ, ಈ ಫಸ್ಟ್ ಗ್ರೂಪ್ ಅವರಿಗೆ ಈ ಆಲ್ಫಾಬೆಟಿಕ್ ರಿಲೇಟ್ ಆಗುತ್ತೆ, ಓಕೆನಾ. ಇದು ನಿಮ್ಮ ನೇಮ್ ಆಲ್ಫಾಬೆಟಿಕ್ಸ್ ಆಗಿರ್ಬೋದು, ಅವ್ರು ನಿಮ್ಮ ಪಾರ್ಟ್ನರ್ ನೇಮ್ ಆಲ್ಫಾಬೆಟಿಕ್ಸ್ ಆಗಿರ್ಬೋದು. ಸೊ ನೀವು ಚೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ಈಸ್ ಎಲ್. ಯಾವುದೋ ಒಂದು ರೀತಿಲಿ ಎಲ್ ನಿಮಗೆ ಕನೆಕ್ಟ್ ಆಗುತ್ತೆ. ಇದು ನಿಮ್ಮ ನೇಮ್ ಆಗಿರ್ಬೋದು, ಅವ್ರ ನೇಮ್ ಇನಿಷಿಯಲ್ ಆಗಿರ್ಬೋದು. ಸೆಕೆಂಡ್ ಒನ್ ಈಸ್ ಹೆಚ್. ಥರ್ಡ್ ಒನ್ ಸಿ. ಸೊ ಇದು ನಿಮಗೆ ಯಾವ್ದು ರೀತಿಯಲ್ಲಾದರೂ ರಿಲೇಟ್ ಆಗುತ್ತೆ ಅಂತ ಅಂದರೆ ಈ ಆಲ್ಫಾಬೆಟಿಕ್ಸ್, ನೀವು ಫಸ್ಟ್ ಗ್ರೂಪ್ನ ಚೂಸ್ ಮಾಡ್ಬೋದು. ಇದು ರಿಲೇಟ್ ಆಗ್ತಾ ಇಲ್ಲ ಅಂದರೆ ಸೆಕೆಂಡ್ ಗ್ರೂಪ್ ಅವ್ರಿಗೆ ನೋಡೋಣ ಏನೆಲ್ಲ ಇದೆ ಅಂತ. ಜಿ, ಕೆ, ಜೆ. ಓಕೆ, ಸೊ 2 ಗ್ರೂಪ್ಸ್ ಇದೆ ನಿಮ್ಮ ಮುಂದೆ. ಟೈಮ್ ತಗೊಳ್ಳಿ. ಕನೆಕ್ಟ್ ಆಗ್ತಾ ಇಲ್ಲ ಯಾವ ಗ್ರೂಪಿಗೆ ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಫುಲ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಫೋಕಸ್ ಮಾಡಿಬಿಟ್ಟು ನೋಡಿ. ಪ್ರಾಬಬ್ಲಿ ಯಾವುದಾದ್ರೂ ಒಂದು ಗ್ರೂಪ್ ನಿಮಗೆ ರಿಲೇಟ್ ಆಗೇ ಆಗತ್ತೆ, ಓಕೆನಾ. ಸೊ ಟೈಮ್ ಸ್ಟ್ಯಾಂಪ್ಸಲ್ಲಿ ಆಲ್ರೆಡಿ ಯಾವ ಗ್ರೂಪ್ ಮೆಸೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದೆ ಡಿಸ್ಕ್ರಿಪ್ಷನಲ್ಲಿ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಇವಾಗ ಫಸ್ಟ್ ಗ್ರೂಪ್ ಅವ್ರಿಗೆ ಇದನ್ನು ಇಲ್ಲಿಟ್ಬಿಡೋಣ. ಸೊ ಸೆಕೆಂಡ್ ಗ್ರೂಪ್ ಮೆಸೇಜ್ನ ಇಲ್ಲಿ ಇಟ್ಬಿಡ್ತೀನಿ, ಬಿಕಾಸ್ ಇದು ಮೇಯ್ನ್ ಮೆಸೇಜ್ ಆಗಿರುತ್ತೆ. ಫಾರ್ ದ ಫಸ್ಟ್ ಗ್ರೂಪ್ LHC ಚೂಸ್ ಮಾಡಿದವ್ರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಈ ಮೆಸೇಜು ಓವರ್ ಆಲ್ ಎನರ್ಜಿ ಆಫ್ ಯುವರ್ ರಿಲೇಷನ್ಶಿಪ್ನ ತೋರಿಸುತ್ತೆ, ಓಕೆನಾ. ಸೊ ಓವರ್ ಆಲ್ ಎನರ್ಜಿ ಏನಿದೆ ನಿಮ್ಮ ರಿಲೇಷನ್ಶಿಪ್ ನೋಡೋಣ. ರ್ಯಾಮ್ ಏನು ಹೇಳ್ತಾರೆ ಅಂದರೆ ಅ ಸ್ಟಬರ್ನ್ ಅಗ್ರೆಸಿವ್ ಪರ್ಸನ್. ಸೊ ಇದು ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಆರ್ ನಿಮ್ಮ ಪರ್ಸನ್ದು ಪರ್ಸ್ನಾಲಿಟಿ ಆಗಿರ್ಬೋದು. ಒಬ್ಬರು ಬಂದುಬಿಟ್ಟು ಅಗ್ರೆಸಿವ್ ಆಗಿರ್ತಾರೆ, ಮತ್ತು ಏನು ಹೇಳಿದ್ರು ಅವರು ಬೇಗ ಕೇಳಲ್ಲ, ಅವ್ರದ್ದೇ ಆಗಬೇಕು ಅನ್ನೋದು ಜಾಸ್ತಿ ಆಗಿರುತ್ತೆ, ನಮ್ಮದೇ ಆಗಿರಬೇಕು. ಪ್ಲಸ್ ನೀವು ಅವ್ರಿಗೆ ಏನು ಹೇಳೋದು ಅವ್ರು ತುಂಬ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಈ ಓವರ್ ಆಲ್ ರಿಲೇಷನ್ಶಿಪ್ ಹೇಗೆ ಅಂತ ಹೇಳಿದ್ರೆ, ಪ್ರಾಬಬ್ಲಿ ನೀವು ಏನನ್ಸಿದೆ ಅಂದರೆ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ, ಆ್ಯಂಡ್ ಪಾಸ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ಜಸ್ಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರಿ. ಸೊ ಈ ಥರ ಒಂದು ರಿಲೇಷನ್ಶಿಪ್ ನಿಮ್ಮದು ಸ್ಟಾರ್ಟ್ ಆಯಿತು. ಸೊ ಇದು ಹೆಂಗೆ ಅಂತ ಅಂದರೆ, ಫಸ್ಟೇ ನೀವು ಕಮಿಟ್ಮೆಂಟಿಗೆ ಬಂದುಬಿಟ್ರಿ, ಆಮೇಲೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರಿ, ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ಯೋಚನೆ ಮಾಡಿದ್ರಿ, ಕರಿಯರ್ ಬಗ್ಗೆ ಯೋಚನೆ ಮಾಡಿದ್ರಿ. ಸೊ ಈ ಥರ ಡಿಫ್ರೆಂಟ್ ಪ್ಲ್ಯಾನ್ಸ್ ಬಗ್ಗೆ ಆಮೇಲೆ ಒಂದು ರಿಲೇಷನ್ಶಿಪ್ಪಿಗೆ ಬಂದ ಮೇಲೆ ಯೋಚನೆ ಮಾಡಿದ್ರಿ. ಇಟ್ಸ್ ಲೈಕ್ ನುಗ್ಗಿಬಿಟ್ರಿ, ಹಿಂದೆ ಯಾರು ಬರ್ತಾ ಇದ್ದಾರೆ, ಮುಂದೆ ಏನಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ಈ ಒಂದು ಸಿಚುವೇಷನಲ್ಲಿದ್ದೀರ. ಸೊ ರೀಡಿಂಗ್ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನಾನು ಒಂದು ವಿಷಯ ಹೇಳೋದು ಮರೆತೆ ಸ್ಟಾರ್ಟಿಂಗಲ್ಲೇ. ಸೊ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾನು ಇನ್ನೊಂದು ನೋಡ್ತಾ ಇದ್ದೀನಿ ಇಲ್ಲಿ. ಪ್ರಾಬ್ಲಿ ನಿಮ್ಮ ಅವರ ಯಾರ್ದೋ ಒಬ್ಬರು ಝೋಡಿಯಾಕ್ ಸೈನ್ ಟಾರಸ್ ಆರ್ ವೃಷಭ ರಾಶಿ ಆಗಿರುತ್ತೆ. ಇದು ಒಂದು ಡಬಲ್ ಕನ್ಫರ್ಮೇಷನ್. ನೀವು ರೈಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ರೈಟ್ ಗ್ರೂಪ್ ಮೆಸೇಜ್ನ ನೀವು ಕೇಳ್ತಾ ಇದ್ದೀರಾ ಅಂತ. ಸೊ ಐ ಫೀಲ್ ಲೈಕ್ ಕರೆಂಟ್ ರಿಲೇಷನ್ಶಿಪ್ ಅವ್ರ ಕರೆಂಟ್ ಎನರ್ಜಿ ಹಿಂಗಿದೆ. ಇಟ್ಸ್ ಲೈಕ್ ಮುಂದೆ ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ, ಹಿಂದೆ ಏನಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀರಾ, ತಲೆ ಫಸ್ಟ್ ಹಾಕಿದ್ರಿ, ಕಾಲು ಬಾಡಿ ಎಲ್ಲ ಆಮೇಲೆ ಹಾಕಿದ್ರಿ, ಆ ಥರ ಒಂದು ಸಿಚುವೇಶನ್, ಓಕೆನಾ. ಸೊ ನೋಡೋಣ ಫಸ್ಟ್ ಮೆಸೇಜ್
ನಿಮ್ಮ ಎನರ್ಜಿ ಈ ರಿಲೇಷನ್ಶಿಪ್ ಮೇಲೆ ನೀವು ಈ ಪರ್ಸನ್ ಬಗ್ಗೆ ಡೀಪ್ ಡೌನ್ ಏನು ಥಿಂಕ್ ಮಾಡ್ತಿದ್ದೀರಾ, ನಿಮಗೇನು ಫೀಲ್ ಇದೆ ಅವ್ರ ಮೇಲೆ ಡೀಪ್ ಡೌನ್, ನಿಮ್ಮ ಆ್ಯಕ್ಚುಯಲ್ ಫೀಲಿಂಗ್ ಏನು. ಪ್ರಾಬ್ಲಿ ನಿಮಗೆ ಕನ್ಫ್ಯೂಷನಲ್ಲಿದ್ದರೆ ನೀವು ಇವ್ರ ಬಗ್ಗೆ ಸೀರಿಯಸ್ ಆಗಿದ್ದೀರಾ, ನೀವು ಇವ್ರನ್ನ ಯಾವ ಥರ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ನೀವು ಇದರಲ್ಲಿ ಟ್ರೂಲಿ ನೀವು ಕಮಿಟ್ ಆಗಿದ್ದೀರಾ, ಡಿಸ್ಟ್ರ್ಯಾಕ್ಟ್ ಹಾಕ್ಕೊಂಡಿದ್ದೀರಾ, ಈ ಥರ ಎಲ್ಲ ಕ್ವೆಶನ್ಸ್ ಇದ್ದರೆ ಸೊ ನೋಡೋಣ ನಿಮಗೋಸ್ಕರ ಏನು ಮೆಸೇಜ್ ಇದೆ. ಟ್ಯಾರೋ ಡೆತ್, ನಥಿಂಗ್ ಟು ವರಿ. ಡೆತ್ ಅಂತ ಬಂದ್ಕೊಡ್ಲೆ ಟೆನ್ಷನ್ ಆಗೋದು ಬೇಡ. ಸೊ ನಿಮಗೆ ಬಂದಿದೆ ಡೆತ್. ಸ್ವಲ್ಪ ಕ್ಯಾಮ್ರಾ ಫೋಕಸ್ ಮಾಡಬೇಡ, ಪ್ರಾಬಬ್ಲಿ ನಾವು ತುಂಬ ಕಟ್ಸ್ ಫುಲ್ ಮಾಡೋ ಥರ ಇದೆ. ಓಕೆ, ಆ್ಯಂಡ್ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಅಂತ ನೋಡೋಣ. ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾ ಇದ್ದಾರೆ. 6 of Swords. All right. ಇದಿಲ್ಲಿರಲಿ, ಅದೊಂದು ಅರೇಂಜ್ ಮಾಡ್ಕೊಬಿಡೋಣ. ಆ್ಯಂಡ್ ಇವಾಗ ನೀವು ಒಂದು ರಿಲೇಷನ್ಶಿಪ್ ಆರ್ ಒಂದು ಲವ್ ಕನೆಕ್ಷನ್ ಅಂತ ಬಂದಾಗ ನೀವು ಯಾವ ಥರ ಅದಕ್ಕೆ ಎಫರ್ಟ್ ಹಾಕ್ತೀರಾ, ನಿಮ್ಮ ಎನರ್ಜಿ ಯಾವ ಥರ ಇರುತ್ತೆ ಒಂದು ರಿಲೇಷನ್ಶಿಪ್ ಮೇಲೆ, ಆರ್ ಒಂದು ನಿಮ್ಮ ಕಮ್ಯುನಿಕೇಷನ್ ಸ್ಟೈಲ್ ಯಾವ ಥರ ಇರುತ್ತೆ, ನೀವು ಯಾವ ಥರ ಒಂದು ಪರ್ಸ್ನಾಲಿಟಿನ ತೋರಿಸ್ತೀರಾ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನೋಡೋಣ. ಪೇಜ್ ಆಫ್ ಪೆಂಟಕಲ್ಸ್ ಬಂದಿದೆ ನಿಮಗೆ. ಆ್ಯಂಡ್ ಅವರು ಯಾವ ಥರ ಒಂದು ಪರ್ಸ್ನಾಲಿಟಿ ಇರೋದಕ್ಕೆ ಇಷ್ಟಪಡ್ತಾರೆ. ಒಂದು ಪೇಜ್ ಆಫ್ ಸ್ವರ್ಡ್ಸ್. ಇಟ್ಸ್ ಇಂಟ್ರೆಸ್ಟಿಂಗ್, 2 ಪೇಜ್ ಬಂದಿದೆ. ಆಲ್ ರೈಟ್, ವಾಟ್ ಐ ಫೀಲ್, ನನಗೆ ಏನು ಅನಿಸ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ದ ಫಸ್ಟ್ ಮೆಸೇಜ್ ನನಗೆ ಏನು ಸಿಗ್ತಾ ಇದೆ ಅಂದರೆ, ಪ್ರಾಬಬ್ಲಿ ತುಂಬ ಜನದು ಇದು ಫಸ್ಟ್ ರಿಲೇಷನ್ಶಿಪ್ ಆಗಿರುತ್ತೆ. ಆರ್ ನಿಮಗೆ ಇದಕ್ಕೂ ಮುಂಚೆ ಯಾವುದೇ ರೀತಿಯಾದ ಒಂದು ಲಾಂಗ್ ಟರ್ಮ್ ಎಕ್ಸ್ಪೀರಿಯನ್ಸ್ ಇಲ್ಲ, ಆರ್ ತುಂಬ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ನೀವು ಮುಂಚೆ ಇರಲಿಲ್ಲ ಅಂತ ಆಗಿರ್ಬೋದು, ಆರ್ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ, ಡೀಪ್ ಫೀಲಿಂಗ್ಸ್, ಡೀಪ್ ಎಮೋಷನ್ಸ್ ಆ ರೀತಿಯಾಗಿ ನೀವು ಕನೆಕ್ಟ್ ಆಗಿರೋದು ತುಂಬಾ ಕಡಿಮೆ ಮುಂಚೆ, ಇದಕ್ಕೂ ಮುಂಚೆ ಯಾರ ಜೊತೆನೂ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ಗೆ ಒಂದು ಎವ್ರಿ ಟೈಮ್ ಅವರಿಗೊಂದು ನಿಮಗೆ ಎವ್ರಿ ಟೈಮ್ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡ್ತೀರಾ ನೀವು. ಒಂದು ಇವಾಗ ನಿಮಗೆ ಸಡನ್ನಾಗಿ ಕಮಿಟ್ಮೆಂಟಿಗೆ ಜಂಪ್ ಆಗೋಕ್ಕೆ ಇಷ್ಟ ಇಲ್ಲ, ಬಟ್ ಇಲ್ಲಿ ಆಗೋಗ್ಬಿಟ್ಟಿದೆ. ಪ್ರಾಬಬ್ಲಿ ಈ ಪರ್ಸನ್, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ಅವರು ತುಂಬಾ ಬೇಗ ರಶ್ ಮಾಡಿದ್ರು ಅಂತ ಅನಿಸುತ್ತೆ. ಅವ್ರು ತುಂಬಾ ಬೇಗ ಅವ್ರು ನಿಮ್ಮ ಬಗ್ಗೆ ಒಂದು ಜಡ್ಜ್ಮೆಂಟಿಗೆ ಬಂದುಬಿಟ್ರು. ಪ್ರಾಬಬ್ಲಿ ಅವರು ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಈ ಪರ್ಸನ್ ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅವ್ರು ಇನ್ನೊಬ್ಬರು ಒಪಿನಿಯನ್ನ ಜಾಸ್ತಿ ಕೇಳ್ತಾರೆ. ಓಕೆನಾ, ಇನ್ನೊಬ್ಬರು ಒಪಿನಿಯನ್ನ ಜಾಸ್ತಿ ತೊಗೊತಾರೆ. ಇಟ್ಸ್ ಮೋರ್ ಲೈಕ್ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅಪ್ಲೋಡ್ ಮಾಡ್ತೀರಾ ಅದೇ ನಿಮ್ಮ ನಿಜವಾದ ಪರ್ಸ್ನಾಲಿಟಿ ಅಂತ ಅವರೊಂದು ಒಪಿನಿಯನ್ಗೆ ಬಂದುಬಿಡ್ತಾರೆ, ಅವರೊಂದು ಜಡ್ಜ್ಮೆಂಟಿಗೆ ಬಂದುಬಿಡ್ತಾರೆ. ಸೊ ಅವ್ರ ಇಂಟ್ಯೂಷನ್ ಏನಿದೆ ಅದನ್ನ ಅವ್ರು ಇಗ್ನೋರ್ ಮಾಡ್ತಾರೆ. ಈವನ್ ದೋ ಇಲ್ಲಿ ಅವ್ರಿಗೆ ಏನೋ ಒಂದು ಸತ್ಯ ಗೊತ್ತಾಗ್ತಾ ಇದೆ, ಏನೋ ಒಂದು ಫೀಲ್ ಆಗ್ತಾಯಿದೆ ಅಂದರೆ ಅವ್ರ ಫೀಲಿಂಗ್ಸ್ನ ಆ್ಯಕ್ಸೆಪ್ಟ್ ಮಾಡಲ್ಲ. ಅವ್ರ ಅನಾಲಿಟಿಕಲ್ ಮೈಂಡ್, ಅವ್ರ ಮೈಂಡ್ ತಲೆ ಏನು ಹೇಳ್ತಾ ಇದೆ, ಅವ್ರೇನು ನೋಡಿದ್ರು, ಅವ್ರೇನು ಕೇಳಿದ್ರು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಥರ ಒಂದು ಸಿಚುವೇಷನಲ್ಲಿದೆ ರಿಲೇಷನ್ಶಿಪ್ ಕರೆಂಟ್ಲಿ. ಬಟ್ ನೀವು ರಿಲೇಷನ್ಶಿಪ್ ಅಂತ ಬಂದರೆ, ಒಂದು ಕಮಿಟ್ಮೆಂಟ್ ಅಂತ ಬಂದರೆ ಅದನ್ನ ಲಾಂಗ್ ಟರ್ಮ್ಗೆ ಥಿಂಕ್ ಮಾಡ್ತೀರಾ. ನಿಮಗೆ ಎವ್ರಿ ಡೇ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗಬೇಕು, ಒಂದೇ ಸತಿ ಲಾಸ್ಟ್ ಸ್ಟೆಪ್ ಕನ್ಕ್ಲೂಷನಿಗೆ ಮೂವ್ ಆಗೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಒನ್ ಬಿಗ್ ಡಿಫ್ರೆನ್ಸ್
ಇಸ್ ದ್ಯಾಟ್ ನೀವು ತುಂಬಾ ಟೈಮ್ ತೊಗೊಂಡ್ರಿ ಈ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಬಟ್ ಈ ಪರ್ಸನ್ ತುಂಬ ಬೇಗನೆ ಒಂದು ಜಡ್ಜ್ಮೆಂಟಿಗೆ ಬಂದುಬಿಟ್ರು. ಸೊ ವಿತ್ ದ ಡೆತ್ ಇಲ್ಲಿ 6 of Swords ನಾನು ಏನು ನೋಡ್ತೇನೆ ಅಂದರೆ ಕೈಂಡ್ ಆಫ್ ನಿಮಗೆ ಈ ರಿಲೇಷನ್ಶಿಪ್ ಒಂಥರ ಎಂಡ್ ಆಗೋಗ್ಬಿಟ್ಟಿದೆ. ಸೊ ನೀವು ಇವಾಗ ಕನ್ಫ್ಯೂಷನಲ್ಲಿದ್ದೀರಾ, ಮೂವ್ ಆನ್ ಆಗಬೇಕಾ, ಇದಕ್ಕೊಂದು ನ್ಯೂ ಬಿಗಿನಿಂಗ್ ಇದೆಯಾ, ಇದಕ್ಕೊಂದು ನ್ಯೂ ಚೇಂಜಸ್ ಇದೆಯಾ ಈ ರಿಲೇಷನ್ಶಿಪ್ಗೆ, ಈ ಥರ ಒಂದು ಥಾಟಲ್ಲಿದ್ದೀರಾ. ಸಮ್ವೇರ್ ನೀವಿವಾಗ ಯಾವ ಥರ ಇದೆ ಅಂದರೆ ಪಾಸ್ಟ್ನೆಲ್ಲ ಮರ್ತುಬಿಟ್ಟು ಒಂದು ನ್ಯೂ ಸ್ಟಾರ್ಟ್ ಮಾಡ್ಕೋಬೋದಲ್ವಾ, ಈ ಥರನೂ ಒಂದು ಥಾಟಲ್ಲಿದ್ದೀರಾ ನೀವು. ನೀವೊಂಥರ ರೆಡಿಯಾಗಿದ್ದೀರಾ ನ್ಯೂ ಬಿಗಿನಿಂಗಿಗೆ, ಬಟ್ ಎಲ್ಲೋ ಒಂದು ಕಡೆ ಐ ಫೀಲ್ ಲೈಕ್ ನೀವಿಬ್ಬರು ಕಮ್ಯುನಿಕೇಟ್ ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ನೀವು ಇವ್ರ ಜೊತೆ ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡ್ತಾಯಿಲ್ಲ, ಏನು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡೋಗೋಕ್ಕೆ ರಿಲೇಷನ್ಶಿಪ್ನ ಆಗಿರ್ಬೋದು. ಆ್ಯಂಡ್ ಆ ಒಂದು ಕಂಪ್ಲೀಟ್ ಟ್ರಸ್ಟ್ ನಿಮಗೆ ಈ ಪರ್ಸನ್ ಮೇಲೆ ಬರ್ತಾಯಿಲ್ಲ. ಸ್ಕಾರ್ಪಿಯೋ ಪ್ರಾಬ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ ಆಗಿರುತ್ತೆ, ಅವ್ರ ಟೋರಸ್, ಕ್ಯಾಪ್ರಿಕಾನ್, ವರ್ಗೋ ಆಗಿರ್ಬೋದು. ಆ್ಯಂಡ್ ಅವ್ರ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಜೆಮಿನಿ, ಲಿಬ್ರಾ. ಸೊ ಈ ಸೈನ್ ನೋಡಿದ್ರೆ ಐ ಫೀಲ್ ಲೈಕ್ ಈ ಪರ್ಸನ್ ಯಾವತ್ತೂ ನಿಮಗೆ ಒಂದು ಅವ್ರು ಸೀರಿಯಸ್ ಆಗಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಒಂದು ಥಾಟೇ ನಿಮಗೆ ಕೊಟ್ಟಿಲ್ಲ, ಯಾವತ್ತೂ ನಿಮಗೆ ಅನಿಸಿಲ್ಲ. ಬಿಕಾಸ್ ನಿಮ್ಮ ಸೈಡಿಂದ ನೀವು ವಿತ್ ಸ್ಕಾರ್ಪಿಯೋ ಇಲ್ಲಿ ಸ್ಕಾರ್ಪಿಯೋ ಒಂದು ವೃಶ್ಚಿಕ ರಾಶಿ ಅಂತ ಬಂದರೆ ಅವರೊಂದು ಡೀಪ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಲೈಕ್ ನೀವು ಈ ಪರ್ಸನ್ ಜೊತೆ ವೆರಿ ಡೀಪ್ ಕನೆಕ್ಟ್ ಆಗಬೇಕು, ಈ ಥರ ಒಂದು ಥಾಟಲ್ಲಿರ್ತೀರ. ಲೈಕ್ ನಿಮಗೆ ಲವ್ ಅಂತ ಬಂದರೆ ಅದೊಂದು ಓಷನ್ನಿಗೆ ಕಂಪೇರ್ ಮಾಡ್ಬೋದು, ಅದಕ್ಕೊಂದು ಡೀಪ್ನೆಸ್ ಇದೆಯಲ್ವ, ಅದು ನೆಕ್ಸ್ಟ್ ಲೆವೆಲ್. ಅದು ನಿಮಗೆ ಅವ್ರ ಸೀಕ್ರೆಟ್ಸ್ ತಿಳ್ಕೋಬೇಕು, ನಿಮಗೆ ಅವ್ರ ಡೈಲಿ ರೂಟೀನ್ ತಿಳ್ಕೋಬೇಕು, ಆ್ಯಂಡ್ ಎವ್ರಿ ಟೈಮ್ ನೀವು ಅವ್ರ ಟಚ್ಚಲ್ಲಿರಬೇಕು, ಎವ್ರಿ ಟೈಮ್ ನೀವು ಅವ್ರನ್ನ ಸೆನ್ಸ್ ಮಾಡ್ತಾ ಇರಬೇಕು. ನಿಮ್ಮದು ಈ ಥರ ರಿಲೇಷನ್ಶಿಪ್, ಈ ಥರ ಒಂದು ಎನರ್ಜಿ ಆಗಿರುತ್ತೆ ನಿಮ್ಮ ಸೈಡಿಂದ, ಆ್ಯಂಡ್ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಈ ಪರ್ಸನ್ನಿಂದ. ಬಟ್ ನಿಮ್ಮ ಪರ್ಸನ್ ಬಂದುಬಿಟ್ಟು ಒಂಥರ ಲೈಟಾಗಿ ತೊಗೊಳ್ಳೋರು, ಲೈಕ್ ಸರ್ಫೇಸ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದರು. ಇವಾಗ್ಲೂ ಈ ಪರ್ಸನ್ ಹೇಗೆ ಅಂತಂದರೆ ಪ್ರಾಬಬ್ಲಿ ಅವರು ತುಂಬ ಬೇಗ ಟ್ರಸ್ಟ್ ಮಾಡಲ್ಲ ಯಾರೂ, ಆರ್ ಇಟ್ಸ್ ಮೋರ್ ಲೈಕ್ ಪ್ರಾಬ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಅಂತಲೂ ನೋಡ್ತಾ ಇದ್ದೀನಿ ನಾನು. ಅವ್ರು ತುಂಬ ಇನ್ನೊಬ್ಬರು ರಿಲೇಷನ್ಶಿಪ್ ನೋಡಿಬಿಟ್ಟು ಇವ್ರು ಕಂಪೇರ್ ಮಾಡಿಕೊಂಡು ಅವರೊಂದು ಅದಕ್ಕೆ ಜಡ್ಜ್ಮೆಂಟ್ ಬರೋದು, ಪರ್ಸ್ನಾಲಿಟಿ ಅಂತ ನೋಡ್ತಾ ಇದ್ದೀನಿ ಇವ್ರದ್ದು. ಸೊ ಐ ಫೀಲ್ ಲೈಕ್ 6 of Swords ಇದೊಂಥರ ಈ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಈ ಪರ್ಸನ್ ಒಂಥರ ಅವ್ರು ಸ್ಟಾಕ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅವ್ರು ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ. ಪ್ರಾಬ್ಲಿ 6 of Swords ನೋಡಿದ್ರೆ ಒಂಥರ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅನಿಸುತ್ತೆ. ಮೋರ್ ಲೈಕ್ ನೀವು ಆನ್ಲೈನಲ್ಲಿ ಕನೆಕ್ಟ್ ಆಗ್ತೀರಾ ಬಿಟ್ಟರೆ ರಿಯಲ್ಲಾಗಿ ಫಿಸಿಕಲಿ ಪ್ರಾಕ್ಟಿಕಲಿ ಮೀಟ್ ಆಗಿರೋದು ಎಲ್ಲ ಕಡಿಮೆ ಅಂತಲೂ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಮತ್ತೆ ಈ ಒಂದು ಟಾಪಿಕ್ಕಿಗೆ ಬಂದರೆ ತುಂಬ ಕ್ವಿಕ್ ಒಂದು ಜಂಪ್ ಆಗಿಬಿಟ್ರು. ಪ್ರಾಬ್ಲಿ ಇದು ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರ್ ಆಗಿರುತ್ತೆ, ತುಂಬಾ ಬೇಗ ರಿಲೇಷನ್ಶಿಪ್ಪಿಗೆ ಬಂದುಬಿಟ್ರು, ಆಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತೆಲ್ಲ ಕನ್ಫ್ಯೂಷನಲ್ಲಿದ್ದಾರೆ. ಆ ಥರ ಒಂದು ಸಿಚುವೇಷನಲ್ಲಿ ಇದೆ ಇವಾಗ ಒಂದು ರಿಲೇಷನ್ಶಿಪ್. ಸೊ ನಾವು ಈ ಮೆಸೇಜ್ನ ಡೀಪ್ ಸೆನ್ಸಲ್ಲಿ ನೋಡೋಣ. ಈ ಮೆಸೇಜ್ ಮೀನಿಂಗ್ ಈ ಬುಕ್ಕಲ್ಲಿದೆ, ಸೊ ನೀವು ಪಾಸ್ ಮಾಡ್ಕೊಂಡು ಓದ್ಕೋಬೋದು ಇದನ್ನು. ಇದರಲ್ಲಿ ಏನಂತ ಇದೆ, ಸ್ಟಬರ್ನ್ ಅಗ್ರೆಸಿವ್ ಪರ್ಸನ್, ಅ ರ್ಯಾಮ್ ಅಪಿಯರ್ಸ್ ವಿತ್ ಇಟ್ಸ್ ಮ್ಯಾಸಿವ್ ಹಾರ್ನ್ಸ್ ಕರ್ಲಿಂಗ್ ಅರೌಂಡ್ ಇಟ್ಸ್ ಹೆಡ್. ದ ರ್ಯಾಮ್ ಇಸ್ ಗಾರ್ಡಿಂಗ್ ಇಟ್ಸ್ ಟೆರಿಟರಿ, ಪ್ರಿಪೇರ್ಡ್ to do battle with anyone or anything that gets in its way. This card indicates that either the querist is being stubborn and aggressive, or the querist will have dealing with a person who is stubborn and aggressive. Either way, the querist should take care and consider diplomacy as the best course of action. So it's kind of a Aries energy ಕೈಂಡ್ ಆಫ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಟ್ಸ್ ಮೋರ್ ಲೈಕ್ ಅದ್ರ ಆಪೋಸಿಟ್ ಬಂದರೆ ಲೀಬ್ರಾ, ಬ್ಯಾಲೆನ್ಸ್ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ತುಂಬಾ ಒಂಥರ ಲೈಕ್ ಆ ರಿಲೇಷನ್ಶಿಪ್ ನಿಮ್ಮಿಬ್ಬರಿಗೂ ಕಂಪ್ಯಾಟಿಬಿಲಿಟಿ ಅಂತ ಬಂದರೆ ವೆರಿ ಲೆಸ್ ಕಂಪ್ಯಾಟಿಬಿಲಿಟಿ ಅಂತಲೇ ಅನ್ಬೋದು. ಬಿಕಾಸ್ ನಾನಿಲ್ಲಿ ಯಾವುದೇ ರೀತಿಯ ಒಂದು ಲೀಬ್ರಾ ಕಾರ್ಡ್ ನೋಡ್ತಾ ಇಲ್ಲ, ಬಟ್ ಇಲ್ಲಿ ಈ ಪರ್ಸನ್ಗೆ ಆ ಒಂದು ಎಬಿಲಿಟಿ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ. ಬಟ್
ಇಲ್ಲಿ ಯಾರೋ ಒಬ್ಬರು ಹೆವಿ ಸ್ಟಬರ್ನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಅಗ್ರೆಸಿವ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ನೀವಾಗಿರ್ಬೋದು, ಈ ಪರ್ಸನ್ ಆಗಿರ್ಬೋದು. ಕೈಂಡ್ ಆಫ್ ಈಗೋ ಇಶ್ಯೂಸ್ ಅಡ್ಡ ಬರ್ತಾ ಇದೆ. ಬಿಕಾಸ್ ಏರೀಸ್ ಅಂತ ಬಂದರೆ ಆ್ಯಟಿಟ್ಯೂಡ್, ಈಗೋ ಎಲ್ಲ ಜಾಸ್ತಿನೇ. ಯಾರೋ ಇಲ್ಲಿ ತುಂಬಾ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ, ತುಂಬಾ ಲೈಕ್ ನೆಗ್ಲೆಕ್ಟ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಸಿಚುವೇಶನ ನೋಡ್ತಾ ಇದ್ದೀನಿ. ಸೊ ಕರೆಂಟ್ ಸಿಚುವೇಶನಲ್ಲಿ ಈ ಪರ್ಸನ್ಗೆ ಈ ರಿಲೇಷನ್ಶಿಪ್ ಮೇಲೆ ಅಷ್ಟೊಂದು ಹೇಟ್ರೆಡ್ ಇಲ್ಲ. ಇಟ್ಸ್ ಮೋರ್ ಲೈಕ್ ಅವರು ಜಸ್ಟ್ ಮೂವ್ ಆನ್ ಆಗಬೇಕು ಅನ್ನೋ ಒಂದು ಥಾಟಲ್ಲಿದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಇಂದ ತಿಳ್ಕೊತಾ ಇದ್ದಾರೆ. ಈ ಥರ ಒಂದು ಸಿಚುವೇಶನ ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಈ ರಿಲೇಷನ್ಶಿಪ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನು ಎನರ್ಜಿ ಇದೆ ಪ್ಲಸ್ ಏನು ಮೆಸೇಜ್ ನಿಮಗಿದೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. For the first group, relationship past, ಪಾಸ್ಟಿಗೆ ಬಂದಿದೆ ದ ಎಂಪರರ್. ಐ ಹೋಪ್ ಓಕೆ. ಸೊ ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ರಿಲೇಷನ್ಶಿಪ್ ನೋಡೋಣ. ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ರಿಲೇಷನ್ಶಿಪ್ಪಿಗೆ ಬಂದಿದೆ 7 of Swords, ಫ್ಯೂಚರ್. ಆಲ್ರೈಟ್, ದ ಚಾರಿಯಟ್. ವೆರಿ ಚಾಲೆಂಜಿಂಗ್ ಸಿಚುವೇಶನಲ್ಲಿದೆ ರಿಲೇಷನ್ಶಿಪ್ ಅಂತ ಫೀಲ್ ಆಗ್ತದೆ. ಸೊ ಓವರ್ ಆಲ್ ಸಜೆಷನ್, ನಿಮ್ಮ ಆ್ಯಟಿಟ್ಯೂಡ್ ಯಾವ ಥರ ಇರಬೇಕು ಈ ರಿಲೇಷನ್ಶಿಪ್ ಮೇಲೆ, ಯಾವ ಥರ ಇದ್ದರೆ ಒಳ್ಳೆಯದು, ನೀವು ಇವ್ರ ಜೊತೆ ಫರ್ದರ್ ಮೂವ್ ಆನ್ ಆಗಬೇಕಾ ಅವ್ರು ಎಂಡ್ ಮಾಡಬೇಕಾ ಅನ್ನೋದಕ್ಕೆ ಒಂದು ಮೆಸೇಜ್ ನೋಡೋಣ. ಸಜೆಷನ್ ಮೆಸೇಜ್. ಟೆನ್ ಆಫ್ ವಾಂಡ್ಸ್, ಇದನ್ನು ಇಲ್ಲಿಟ್ಬಿಡೋಣ. ಇಲ್ಲಿ ದ ಎಂಪ್ರರ್ ಪಾಸ್ಟ್ ಎನರ್ಜಿಗೆ ನೋಡಿದ್ರೆ, ಸೊ ಪಾಸ್ಟಲ್ಲಿ ರಿಲೇಷನ್ಶಿಪ್ ತುಂಬಾ ಒಂದು ಸ್ಟ್ರಾಂಗ್ ಫೌಂಡೇಶನಲ್ಲಿ ಬಿಲ್ಡ್ ಆಗಿತ್ತು. ಇಟ್ ಮೀನ್ಸ್ ನಿಮ್ಮಿಬ್ಬರಿಗೂ ಒಬ್ರನ್ನೊಬ್ರ ಮೇಲೆ ಟ್ರಸ್ಟ್ ಇತ್ತು, ಇಬ್ಬರಿಗೂ ಒಬ್ರನ್ನೊಬ್ರ ಮೇಲೆ ಆ ಡೀಪ್ ಕನ್ಸರ್ನ್ ಇತ್ತು. ಆ್ಯಂಡ್ ಒಬ್ಬರು ಇಲ್ಲಿ ತುಂಬಾ ಆ್ಯಕ್ಟಿವ್ ರೋಲ್ ಪ್ಲೇ ಮಾಡ್ತಾಯಿದ್ರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಎಂಪ್ರರ್ ನಿಮ್ಮ ಫ್ಯಾಮಿಲಿಲೇ ಯಾರು ಪರ್ಸನ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಅವ್ರ ಫ್ಯಾಮಿಲಿಲಾಗಿರ್ಬೋದು, ಕೈಂಡ್ ಆಫ್ ತುಂಬಾ ಕೇರ್ ತೊಗೊತಾ ಇದ್ರು ರಿಲೇಷನ್ಶಿಪ್ ಮೇಲೆ, ರಿಲೇಷನ್ಶಿಪ್ಪಿಗೆ ತುಂಬಾ ಸಪೋರ್ಟ್ ಕೊಡ್ತಾಯಿದ್ರು. ಐ ಫೀಲ್ ಲೈಕ್ ಈ ರಿಲೇಷನ್ಶಿಪ್ ಅವ್ರ ಈ ಕನೆಕ್ಷನ್ಗೆ ಫ್ಯಾಮಿಲಿ ಸಪೋರ್ಟು ತುಂಬಾ ಇತ್ತು ಮುಂಚೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿಯಿಂದ ಯಾರೋ ಒಬ್ಬರು ಸಪೋರ್ಟ್ ಇದಕ್ಕೆ ತುಂಬಾ ಇತ್ತು. ಆ್ಯಂಡ್ ಕರೆಂಟ್ ಸಿಚುವೇಷನಲ್ಲಿ ನೀವು ಮಾತಾಡಿಸ್ತಾನೆ ಇರ್ಬೋದು, ಆರ್ ಕರೆಂಟ್ ಸಿಚುವೇಷನಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು. ಬಟ್ ಈ ರಿಲೇಷನ್ಶಿಪ್, ಈ ಕನೆಕ್ಷನ್ ತುಂಬಾ ಒಂದು ಸ್ಟ್ರಾಂಗ್ ಫೌಂಡೇಶನಲ್ಲಿ ಬಿಲ್ಡ್ ಆಗಿದೆ. ಅಂತ ಅಂದರೆ ಒಂದು ಕಂಪ್ಲೀಟ್ ಟ್ರಸ್ಟ್ ಇದೆ ಇಬ್ಬರ ಮೇಲೂ. ಕಂಪ್ಲೀಟ್ ಟ್ರಸ್ಟ್ ಇತ್ತು ಮುಂಚೆ. ಒಬ್ರನ್ನೊಬ್ರು ಈವನ್ ದೋ ಬೇಗನೆ ಒಂದು ರಿಲೇಷನ್ಶಿಪ್ಪಿಗೆ ಜಂಪ್ ಆದ್ರೂ, ಬೇಗನೆ ಒಂದು ಡಿಸಿಷನ್ ತಗೊಂಡ್ರು, ಬಟ್ ಕೇರ್ಫುಲ್ಲಾಗಿ ಥಿಂಕ್ ಮಾಡಿಬಿಟ್ಟು, ಐ ಮೀನ್ ಆ ಒಂದು ಫೀಲಿಂಗ್ಸ್ ಇತ್ತು ನಿಮ್ಮಿಬ್ರಿಗೂ, ಇದಕ್ಕೆ ಪೊಟೆನ್ಷಿಯಲ್ ಇದೆ, ಇದಕ್ಕೊಂದು ಲಾಂಗ್ ಟರ್ಮ್ ಫ್ಯೂಚರ್ ಇದೆ ಅನ್ನೋ ಒಂದು ಥಾಟ್ ಇತ್ತು. ಲೈಕ್ ಇನ್ನೂ ಇದೆ ಅಂತ ನೋಡ್ಬೋದು. ಬಟ್ ಇಲ್ಲಿ 7 of Swords ನೋಡಿದ್ರೆ ಯಾರೋ ಇಲ್ಲಿ ಏನೋ ಹೈಡ್ ಮಾಡ್ತಾ ಇದ್ದಾರೆ. ಲೈಕ್ ಮುಂಚೆ ಇದ್ದಂಥ ಒಂದು ಕಮಿಟ್ಮೆಂಟ್ ಕಡಿಮೆ ಆಗಿದೆ. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಇಬ್ಬರು ಎಫರ್ಟ್ ಹಾಕಿದ್ರಿ, ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಇಬ್ಬರು ಇಂಟ್ರೆಸ್ಟ್ ತೋರಿಸಿದ್ರಿ ರಿಲೇಷನ್ಶಿಪ್ ಮೇಲೆ. ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಬಟ್ ಇವಾಗ ಆ ಕಮಿಟ್ಮೆಂಟ್ ಕಡಿಮೆ ಆಗ್ತಾಯಿದೆ.
ನಾನು ಇನ್ನೊಂದು ಏನು ನೋಡ್ತಾ ಅಂದರೆ ಹೊರಗಡೆ ಅವ್ರದ್ದು ಕಣ್ಣಿದ್ದಕ್ಕೆ ಬೀಳ್ತಾ ಇದೆ, ಅವ್ರ ಹೊರಗಡೆ ಇರೋ ಒಂದು ಯಾರೋ ಒಬ್ಬರು ಜೆಲಸ್ ಪರ್ಸನ್ ಆಗಿರ್ಬೋದು ಈ ರಿಲೇಷನ್ಶಿಪ್ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರು ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ನೋಡಿದ್ರೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರು ಜಾಸ್ತಿ ಹೊರಗಡೆ ಅವ್ರ ಒಪಿನಿಯನ್ನ ತಗೊಂಡು ಹೊರಗಡೆ ಅವರ ಐಡಿಯಾಸ್ನ ತಗೊಳ್ತಾ ಇದ್ದಾರೆ, ಅವ್ರ ಹೊರಗಡೆ ಅವ್ರು ಮಾತಾಡ್ತಿರೋದನ್ನ ಜಾಸ್ತಿ ತಲೆಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ಬೇಡದಿರೋ ವಿಚಾರಗಳು ಈ ರಿಲೇಷನ್ಶಿಪ್ನ ರ್ಯೂನ್ ಮಾಡ್ತಾ ಇದೆ ಅಂತ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ನಾಟ್ ಎಟ್ ಆಲ್ ಅ ಗುಡ್ ಥಿಂಗ್. ಸೊ ನಿಮಗಿನ್ನೂ ಈ ರಿಲೇಷನ್ಶಿಪ್ ಬಗ್ಗೆ ಏನು ಗೊತ್ತಿಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಯಾವ ಒಂದು ಸ್ಪೆಷಲ್ ಎನರ್ಜಿ ಇದೆ ನಿಮ್ಮಿಬ್ಬರ ಮಧ್ಯೆ, ನಿಮಗೆ ಗೊತ್ತಿಲ್ಲಿರುವಂಥದ್ದು ಏನೇನಿದೆ ಅನ್ನೋದನ್ನ ನೋಡೋಣ. ಮೌಂಟೇನ್ ರೋಡ್, ಯು ಆರ್ ಆನ್ ದ ರೋಡ್ ಟು ಸಕ್ಸಸ್. ಚಾರಿಯಟ್ಗೆ ಅದೊಂಥರ ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ. ಸೊ ನೋಡೋಣ ನಿಮಗಿನ್ನೂ ಏನೇನು ಗೊತ್ತಿಲ್ಲ ಅಂತ. ವಿಶ್ ಬೋನ್, ಅ ವಿಶ್ ಈಸ್ ಗ್ರ್ಯಾಂಟೆಡ್. ಐ ಫೀಲ್ ಲೈಕ್ ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ವಿಶ್ ಆಲ್ರೆಡಿ ಗ್ರ್ಯಾಂಟೆಡ್ ಕೈಂಡ್ ಆಫ್ ಫೀಲಿಂಗ್ ಬರ್ತಾ ಇದೆ. ಫೆಬ್ರವರಿ ಅಲ್ಲಿ ನಿಮಗೆ ಯಾವುದೋ ಒಂದು ನ್ಯೂಸ್ ಬರ್ತಾ ಇದೆ, ಯಾವುದೋ ಒಂದು ಔಟ್ಕಮ್ ಬರ್ತಾ ಇದೆ, ಈ ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು. ಪ್ರಾಬಬ್ಲಿ ಈವನ್ ದೋ ನೀವಿಬ್ಬರು ಫಾರ್ ಅವೇಯಲ್ಲಿದ್ರೂ, ಈವನ್ ದೋ ನೀವಿಬ್ಬರು ಮಾತಾಡ್ಸ್ತಾನೆ ಇದ್ರೂ, ಎಲ್ಲೋ ಒಂದು ಕಡೆ ನಿಮಗೆ ಈ ರಿಲೇಷನ್ಶಿಪ್ ವಾಪಸ್ ಬೇಕು. ಎಲ್ಲೋ ಒಂದು ಕಡೆ ಯೂನಿವರ್ಸ್ ಅಬ್ಸರ್ವ್ ಮಾಡ್ತಾ ಇದೆ ನೀವು ಇದಕ್ಕೆ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಆರ್ ಎಲ್ಲೋ ಒಂದು ಕಡೆ ಇಬ್ಬರೂ ಒಬ್ರೊಬ್ರು ಮಿಸ್ ಮಾಡ್ಕೊತಾ ಇರೋದು, ಇದನ್ನೆಲ್ಲ ಯೂನಿವರ್ಸ್ ನೋಡ್ತಾ ಇದೆ ಅಂತ ನೋಡ್ತೆ. ಐ ಮೀನ್ ಇಟ್ಸ್ ಮೋರ್ ಲೈಕ್ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ರಿಲೇಷನ್ಶಿಪ್ಪಿಂದ ಅಂತ ನೋಡ್ಬೋದು. ವಿತ್ ಅ ಚಾರಿಯಟ್ ಕಾರ್ಡ್ ಇಲ್ಲಿ ಮೌಂಟೇನ್ ರೋಡ್, ಯು ಆರ್ ಆನ್ ದ ರೋಡ್ ಟು ಸಕ್ಸಸ್. ಐ ಫೀಲ್ ಲೈಕ್ ಈ ರಿಲೇಷನ್ಶಿಪ್ ಫ್ಯೂಚರಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಬಟ್ ಅಲ್ಟಿಮೇಟ್ಲಿ ಇದೊಂದು ಸಕ್ಸಸ್ ರೋಡ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಬಿಕಾಸ್ ಇನ್ ದ ಕರೆಂಟ್ ಸಿಚುವೇಶನ್ ಯಾವುದೋ ಒಂದು ವಿಶ್ ನಿಮ್ಮದು ಆಲ್ರೆಡಿ ಗ್ರ್ಯಾಂಟ್ ಆಗಿದೆ ನಿಮಗೆ. ಪ್ರಾಬಬ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ತುಂಬ ಮನಸ್ಸಿಂದ ನೀವು ಮಾತಾಡ್ತಾನೆ ಇದ್ದೀರಾ, ತುಂಬ ಮನಸ್ಸಿಂದ ನೀವು ಒಬ್ಬರೊಬ್ಬರು ಮುಖ ನೋಡ್ತಾನೆ ಇದ್ದೀರಾ, ಬಟ್ ರೀಸೆಂಟಾಗಿ ಒಂದು ಸ್ಲೈಟ್ ಗ್ರೋತ್ ಆಗಿದೆ ಅಂತ ಫೀಲ್ ಆಗ್ತಾಯಿದೆ. ಪ್ರಾಬಬ್ಲಿ ನಿಮಗೆ ಅವ್ರು ಯಾವುದೋ ಒಂದು ಮೆಸೇಜಿಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತಲೂ ಆಗಿರ್ಬೋದು, ಏನೋ ಒಂಥರ ಸೈನ್ಸ್ ಸಿಗ್ತಾ ಇದೆ ನಿಮಗೆ ಲೈಕ್ ಅವ್ರ ಬಗ್ಗೆ ಯೂನಿವರ್ಸ್ ಸೈನ್ಸ್ ಸೆಂಡ್ ಮಾಡ್ತಾ ಇದೆ, ಇದು ರಿಲೇಷನ್ಶಿಪ್ ಇಂಪಾರ್ಟೆಂಟ್ ನಿಮಗೆ, ಅವ್ರ ಸ್ಲೈಟ್ ಗ್ರೋತ್ ನೋಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡ್ಬೋದು. ಇಟ್ಸ್ ಮೋರ್ ಲೈಕ್ ನೀವೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಈ ರಿಲೇಷನ್ಶಿಪ್ ಬಗ್ಗೆ, ಏನೋ ಒಂದು ಕೇಳ್ಕೊತಾ ಇದ್ರಿ, ಅದು ನಿಮಗೆ ಒಂಥರ ಸ್ಲೈಟಾಗಿ ಗ್ರ್ಯಾಂಟ್ ಆಗ್ತಾ ಇದೆ. ಓಕೆನಾ? ಸೊ ಒಂದು ಸ್ಲೈಟ್ ಗ್ರೋತ್ ನೀವು ಆಲ್ರೆಡಿ ನೋಡಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಫ್ಯೂಚರಲ್ಲೂ 10 of Wands ವಿತ್ 10 of Wands ಮೆಸೇಜಲ್ಲಿ ನೋಡಿದ್ರೆ ಅಷ್ಟು ಈಸಿ ಇಲ್ಲ. ಓಕೆನಾ? ಈ ರಿಲೇಷನ್ಶಿಪ್ನ ಫ್ಯೂಚರಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ, ಇದು ಟೈಮ್ ತೊಗೊಳುತ್ತೆ. ಇದೊಂದು ನಿಮಗೆ ಇಂಪಾರ್ಟೆಂಟ್ ಮೆಸೇಜ್. ಇಲ್ಲಿಗೆ ಗಿವ್ ಅಪ್ ಮಾಡಬೇಕು ಅಂತ ಇಲ್ಲ. ಬಿಕಾಸ್ ವಿತ್ ಅ ರ್ಯಾಮ್ ಕಾರ್ಡ್ ಹಿಯರ್ ಹೆಂಗೆ ಅಂದರೆ, ನೀವು ಬೇಗ ಒಂದು ಕನ್ಕ್ಲೂಷನಿಗೆ ಬಂದುಬಿಡ್ತೀರ, ಬೇಗ ಒಂದು ರಿಲೇಷನ್ಶಿಪ್ ಔಟ್ಕಮ್ ಏನು ಅಂತ ನೀವೇ ಡಿಸೈಡ್ ಮಾಡ್ಕೊಬಿಡ್ತೀರ. ಅಗ್ರೆಸಿವಲ್ಲಿ ಏನೋ ಒಂದು ಡಿಸಿಷನ್ ತೊಗೊಬಿಡ್ತೀರ. ಸೊ ಪೇಷನ್ಸ್ ಈ ಗ್ರೂಪ್ ಅವರಿಗೆ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಈ ಎಲ್ಲ ಪಾತ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಅದು ನಿಮ್ಮನ್ನ ಸಕ್ಸಸ್ಸಿಗೆ ಕರ್ಕೊಂಡು ಹೋಗ್ತಾಯಿದೆ. ಯು ಆರ್ ಆನ್ ದ ರೋಡ್ ಟು ಸಕ್ಸಸ್. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಮೆಸೇಜ್ ಇಲ್ಲ ನಿಮಗೆ, ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಸಜೆಷನ್ ಈಸ್ ದಟ್ ನೀವೇನಾದರೂ ತುಂಬ ಎಫರ್ಟ್ ಹಾಕ್ತಾ ಇದ್ದರೆ ಈ ಪರ್ಸನಿಂದ ಒಂದು ಕಮ್ಯುನಿಕೇಷನ್ ಬರಲಿ ಅಂತ ಆಗಿರ್ಬೋದು, ಒಂದು ಅವರಿಂದ ನಿಮಗೆ ಅಟೆನ್ಷನ್ ಸಿಗಲಿ, ಅವರು ಎಫರ್ಟ್ ಹಾಕಲಿ, ಬಟ್ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದರೆ ಇದೊಂದು ಸಜೆಷನ್, ಯಾವಾಗಲೂ ನೀವೇ ಎಫರ್ಟ್ ಹಾಕಬೇಕು ಅಂತ ಇಲ್ಲ. ಅವರಿಂದನೂ ಆ ಒಂದು ಆ್ಯಕ್ಟಿವ್ನೆಸ್ನ ನೀವು ನೋಡಬೇಕು. ನೋಡೋದ ತನಕ ವೆಯ್ಟ್ ಮಾಡಬೇಕು. ಇವಾಗಲೇ ಒಂದು ಡಿಸಿಷನಿಗೆ ಬರಬೇಡಿ, ಇವಾಗಲೇ ಒಂದು ಕನ್ಕ್ಲೂಷನಿಗೆ ಬರಬೇಡಿ. ಬಿಕಾಸ್ ಐ ಫೀಲ್ ಲೈಕ್ ಈ ಪರ್ಸನ್ ವಿತ್ 6 of Swords ಅವ್ರ ಗೋಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಕರೆಂಟ್ ಸಿಚುವೇಶನ್ 7 of Swords ನಾನು ನೋಡಿದ್ರೆ ಈ ಪರ್ಸನ್ ಪ್ರಾಬ್ಲಿ ಸ್ವಲ್ಪ ಸೆಲ್ಫಿಶ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಅವ್ರ ಗೋಲ್ಸ್ ಬಗ್ಗೆ, ಅವ್ರ ಡ್ರೀಮ್ಸ್ ಬಗ್ಗೆ ಇವಾಗ ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ.
ಅವ್ರ ಈ ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಅವ್ರವ್ರ ವೇಯಲ್ಲಿದ್ದಾರೆ, ಅವ್ರವ್ರ ಪಾತ್ನ ಚೂಸ್ ಮಾಡೋ ವೇಯಲ್ಲಿದ್ದಾರೆ, ಅವ್ರವ್ರ ಫ್ಯೂಚರ್ ಪ್ಲ್ಯಾನ್ ವೇಯಲ್ಲಿದ್ದಾರೆ. ಬಟ್ ವಿತ್ ಚಾರಿಯಟ್ ಕಾರ್ಡ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಇನ್ನೂ ಫ್ಯೂಚರ್ ಇದೆ ಈ ರಿಲೇಷನ್ಶಿಪ್ಗೆ, ಬಟ್ ಒಂದು ಬ್ಯಾಲೆನ್ಸ್ಡ್ ಫ್ಯೂಚರ್ ಅಲ್ಲ, ಒಂದು ನಾರ್ಮಲ್ ಫ್ಯೂಚರ್ ಅಲ್ಲ, ಲೈಕ್ ಎಲ್ಲ ಸರಿ ಹೋಗುತ್ತೆ, ಕಾಂಪ್ರಮೈಸ್ ಆಗೋಗ್ಬಿಡ್ತೀರಾ ಆ ಥರ ಫ್ಯೂಚರ್ ನೋಡ್ತಾ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಟಿಲ್ ಫೆಬ್ರವರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಟಿಮೇಟ್ಲಿ ಇದು ಹೆಂಗೆ ಅಂತಂದರೆ, ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಯಾವ ಫೇಸಲ್ಲಿದೆ ಈ ರಿಲೇಷನ್ಶಿಪ್ ಅಂದರೆ, ಈ ಒಂದು ಪಾಯಿಂಟಲ್ಲಿ ನೀವು ಕಂಪ್ಲೀಟಾಗಿ ರಿಲೇಷನ್ಶಿಪ್ನ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪ್ಲ್ಯಾನ್ಸ್, ನಿಮ್ಮ ಕರಿಯರ್ ಬಗ್ಗೆ ನೀವು ಯೋಚನೆ ಮಾಡಬೇಕು, ನಿಮ್ಮ ಫಿನಾನ್ಸ್ ಬಗ್ಗೆ ಯೋಚನೆ ಮಾಡಬೇಕು, ನಿಮ್ಮ ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ಕಂಪ್ಲೀಟ್ಲಿ ಮೆಸ್ಡ್ ಅಪ್ ಸಿಚುವೇಶನಲ್ಲಿದ್ದೀರಾ ರೈಟ್ ನಾವು. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಇವಾಗಲೇ ಒಂದು ಜಡ್ಜ್ಮೆಂಟಿಗೆ ಬರೋದು ಬೇಡ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೇನೆ, ನೀವು ತುಂಬಾ ಓವರ್ ಸ್ಟ್ರೆಸ್ ತೊಗೊತಾ ಇದ್ದೀರಾ, ತುಂಬಾ ಬರ್ಡನ್ ಆಗಿ ತೊಗೊತಾ ಇದ್ದೀರಾ ಈ ರಿಲೇಷನ್ಶಿಪ್ನ. ಇದನ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್ ಫ್ಯೂಚರ್ ಐ ಫೀಲ್ ಲೈಕ್ ವಿತ್ ಅ ಸಕ್ಸಸ್ ಈ ಒಂದು ರಿಲೇಷನ್ಶಿಪ್ ಪ್ರಯುಕ್ತ ಒಂದು ಗುಡ್ ನ್ಯೂಸ್ ನಿಮಗೆ ಬೇಗನೆ ಸಿಗುತ್ತೆ ಫ್ಯೂಚರಲ್ಲಿ. ಬಟ್ ಅದಕ್ಕೆ ನೀವು ಪೇಷನ್ಸಲ್ಲಿರಬೇಕು ಅಂತ ಹೇಳ್ತಾ ಇದೆ. ಸೊ ಇದೊಂದು ಎಂಡ್ ಅಲ್ಲ, ಇವಾಗ ಜಸ್ಟ್ ಮಾತಾಡಿಸ್ತಾ ಇಲ್ಲ ಅಂತ ಅಂದರೆ ಇದೊಂದು ಎಂಡ್ ಅಲ್ವೇ ಅಲ್ಲ, ಇದಕ್ಕಿನ್ನೂ ಫ್ಯೂಚರ್ ಇದೆ. ಆ್ಯಂಡ್ ಫೆಬ್ರವರಿ ವಿಲ್ ಬಿ ದ ಮಂತ್. ಪ್ರಾಬ್ಲಿ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ನಿಮಗೆ ಪೇಷನ್ಸ್ ಇರಬೇಕು. ಬಟ್ ಐ ಫೀಲ್ ಲೈಕ್ ಇವಾಗ ಈ ಪರ್ಸನ್ ಅವರ ಗೋಲ್, ಅವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಟೈಮ್ ಬರುತ್ತೆ ಆವಾಗ ನೀವಿಬ್ಬರು ಆಲ್ಮೋಸ್ಟ್ ಸಕ್ಸಸ್ ಆಗಿರ್ತೀರ ಲೈಫಲ್ಲಿ. ಆ ಒಂದು ಟೈಮಲ್ಲಿ ನೀವಿಬ್ಬರು ಮತ್ತೆ ಒಂದಾಗೋದನ್ನ ನಾನು ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ಅಮೇಝಿಂಗ್ ರೀಡಿಂಗ್ ಅಂತಲೇ ಹೇಳ್ಬೋದು. ಒಂದು ವೆರಿ ಬ್ಯೂಟಿಫುಲ್ ಮೆಸೇಜ್ ಸಿಕ್ಕಿದೆ ನಿಮಗೆ. ಸೊ ನಥಿಂಗ್ ಟು ವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಮೆಸೇಜ್ ನಿಮಗೆ ರಿಲೇಟ್ ಆಗಿದ್ರೆ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಏನನ್ನಿಸ್ತು ವಿಡಿಯೋ ಬಗ್ಗೆ, ಮೆಸೇಜ್ ಬಗ್ಗೆ ಅಂತಲೂ ನೀವು ಕಮೆಂಟ್ ಮಾಡ್ಬೋದು. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ KGJG ಈ ಒಂದು ಲೆಟರ್ಸ್ನ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಾನು ಇಂಟ್ರೊಡಕ್ಷನಲ್ಲಿ ಹೇಳೋದೇ ಮರ್ತುಬಿಟ್ಟೆ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡಬೇಕಂದ್ರೆ ಲಿಂಕ್ ಆಲ್ರೆಡಿ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಓಕೆನಾ? ಸೊ ಇದಾಗಿರುತ್ತೆ ನಿಮ್ಮ ಓವರಾಲ್ ಎನರ್ಜಿ ಆಫ್ ದ ಕನೆಕ್ಷನ್. ಏನಾಗ್ತಾ ಇದೆ ಅಂದರೆ, ಪೀಕಾಕ್, ವಾವ್, ಬಿವೇರ್ ಆಫ್ ಗ್ರೇಟ್ ಪ್ರೈಡ್. ಸೊ ವಿತ್ ದ ಪೀಕಾಕ್ ಇಟ್ಸ್ ರೀಡಿಂಗ್ ಒಂಥರ ಒಂದು ಬ್ಯೂಟಿಫುಲ್ ಮೆಸೇಜಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇಟ್ಸ್ ಅ ನ್ಯಾಷನಲ್ ಬರ್ಡ್. ಸೊ ನೋಡೋಣ ಈ ಮೆಸೇಜ್ ಬಗ್ಗೆ ಡೀಪ್ ಇನ್ಸೈಟ್ ಏನಂತ ಇದೆ ನಿಮಗೋಸ್ಕರ ಅಂತ. ಸೊ ಪೀಕಾಕ್, ಇದನ್ನ ಪಾಸ್ ಮಾಡಿಬಿಟ್ಟು ಈ ಮೆಸೇಜ್ನ ಓದ್ಬೋದು, ಹಾಗೇನೇ ಓದ್ತೀನಿ. ಅ ವೈನ್ ಪೀಕಾಕ್ ಸ್ಟ್ರಟ್ಸ್ ಅಲಾಂಗ್, his tail feathers spread out, displayed for all the world to see. This card not only forewarns you against self-aggrandizement, but also against glorifying your accomplishments. You should also be aware of others who puff themselves up with self-importance. ವಿತ್ ದಿಸ್ ಪೀಕಾಕ್ ಎನರ್ಜಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಒನ್ ಆಫ್ ಯು, ಇದು ನಿಮ್ಮ ಎನರ್ಜಿ ಆಗಿರ್ಬೋದು, ಅದು ನೀವು ಅವ್ರ ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿರ್ಬೋದು, ರೀಸೆಂಟಾಗಿ ಕರಿಯರಲ್ಲಿ ತುಂಬಾ ಸಕ್ಸಸ್ನ ಗಳಿಸಿದ್ದಾರೆ. ಕರಿಯರ್ ಸಕ್ಸಸ್ ಆಗಿರ್ಬೋದು, ಆರ್ ಏನೋ ಒಂದು ಅಕಾಂಪ್ಲಿಷ್ಮೆಂಟ್ ಮಾಡಿರ್ಬೋದು, ರೀಸೆಂಟಾಗಿ ಏನೋ ಒಂದು ಸಕ್ಸಸ್ ಬಂದಿರ್ಬೋದು ಲೈಫಲ್ಲಿ, ಅದನ್ನ ಕೈಂಡ್ ಆಫ್ ಶೋ ಆಫ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರು ಮೋರ್ ಲೈಕ್ ವರ್ಲ್ಡ್ಗೆ ತೋರಿಸ್ತಾ ಇದ್ದಾರೆ ಅಂತ. ಇದು ನಿಮ್ಮ ಎನರ್ಜಿ ಆಗಿರ್ಬೋದು, ರೀಸೆಂಟಾಗಿ ಏನೋ ಒಂದು ಸಕ್ಸಸ್ನ ನೀವು ಲೈಫಲ್ಲಿ ಫೈಂಡ್ ಔಟ್ ಮಾಡಿದ್ದೀರಾ, ಆರ್ ಈ ರಿಲೇಷನ್ಶಿಪ್ ಆದರೂ ಆಗಿರ್ಬೋದು. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಇಟ್ಸ್ ಮೋರ್ ಲೈಕ್ ನಿಮ್ಮಿಬ್ಬರಿಗೂ ಒಂಥರ ಗ್ರೇಟ್ಫುಲ್ನೆಸ್ ಇದೆ, ಲೈಕ್ ಇಬ್ಬರೂ ಮೀಟ್ ಆದ್ವಿ ಅಂತ.
ಆ್ಯಂಡ್ ಮೋರ್ ಲೈಕ್ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ಇದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅವರು ಈ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ಕೊತಾ ಇರೋದು ಆಗಿರ್ಬೋದು, ಅವರು ಈ ರಿಲೇಷನ್ಶಿಪ್ಗೆ ಎಷ್ಟು ಗ್ರೇಟ್ಫುಲ್ ಆಗಿದ್ದಾರೆ ಅಂತ ಯೂನಿವರ್ಸಿಗೆ ಹೇಳ್ತಾ ಇದ್ದಾರೆ. ಸೊ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ಪ್ರಾಬಬ್ಲಿ ಅವರು ಜರ್ನಲಿಂಗ್ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಬರಿತಾ ಇದ್ದಾರೆ ಎವ್ರಿ ಡೇ, ಲೈಕ್ ಅವರೆಷ್ಟು ತುಂಬಾ ಎಷ್ಟು ಖುಷಿಯಾಗಿದ್ದಾರೆ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮನ್ನ ಮೀಟ್ ಆಗಿರೋದ್ರ ಬಗ್ಗೆ. ಸೊ ಇದ್ರ ಮೇಲೆ ಅವ್ರಿಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನಿಮಗೇನಾದ್ರು ಡೌಟ್ ಇದ್ದಿದ್ರೆ, ಲೈಕ್ ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ಮೀಟ್ ಆಗಿರೋದಕ್ಕೆ ಖುಷಿಯಾಗಿದ್ದಾರಾ, ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿರೋದಕ್ಕೆ ಖುಷಿಯಾಗಿದ್ದಾರಾ, ಅವ್ರು ನಿಮ್ಮ ಜೊತೆ ಯಾವುದೇ ರೀತಿಯಾದ ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಂಡಿರೋದಕ್ಕೆ ನಿಜವಾಗ್ಲೂ ಖುಷಿಯಾಗಿದ್ದಾರಾ, ಈ ಥರ ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿದ್ದರೆ ಈ ಪರ್ಸನ್ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ. ಓಕೆನಾ, ತುಂಬಾ ಖುಷಿ ಇದೆ ಅವ್ರಿಗೆ ನಿಮ್ಮನ್ನ ಮೀಟ್ ಆಗಿರೋದು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಖುಷಿ ಅಂತ ಅಲ್ಲ, ತುಂಬ ಜನ ಜೊತೆ ಹೇಳ್ಕೊತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆ ಹೊರಗೆ ಹೋಗೋದು ಅಂದರೆ ಖುಷಿ, ನಿಮ್ಮನ್ನ ಅವ್ರ ಫ್ರೆಂಡ್ಸಿಗೆ ಕನೆಕ್ಟ್ ಮಾಡೋದು, ಮೀಟ್ ಮಾಡಿಸೋದು ಅಂದರೆ ಖುಷಿ, ನಿಮ್ಮ ಜೊತೆ ಪಿಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಂದರೆ ಖುಷಿ, ನಿಮ್ಮ ಜೊತೆ ಪಬ್ಲಿಕಲ್ಲಿ ಓಡಾಡೋದು ಅಂದರೆ ಖುಷಿ. ಸೊ ಎನರ್ಜಿ ಆಫ್ ದಿಸ್ ರಿಲೇಷನ್ಶಿಪ್, ಕರೆಂಟ್ ಎನರ್ಜಿ ವೆರಿ ಬ್ಯೂಟಿಫುಲ್ ಆಗಿದೆ ಅನ್ನೋ ನೋಡ್ತೀನಿ. ಇಟ್ಸ್ ಮೋರ್ ಲೈಕ್ ಶೋ ಆಫ್ ಮಾಡ್ಕೊಳ್ಳೋದು. ಪಿಕಾಕ್ ಹೇಗೆ ಲೈಕ್ ಅದ್ರದ್ದು ಫೆದರ್ಸ್ನೆಲ್ಲ ತೋರಿಸ್ಬಿಟ್ಟು ಲೈಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ಕೊಳುತ್ತೆ. ಲೈಕ್ ಅದಕ್ಕೊಂದು ಗೊತ್ತು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಇಟ್ಸ್ ಮೋರ್ ಲೈಕ್ ನೀವು ಇಬ್ಬರು ಜಸ್ಟ್ ಕನೆಕ್ಟ್ ಆಗಿರೋದಲ್ಲ, ಇಬ್ಬರನ್ನಿಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕಿಂತನೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇಬ್ರಿಗಿಬ್ರು ಈ ರಿಲೇಷನ್ಶಿಪ್ಪಲ್ಲಿ ಅವ್ರ ಈ ಕನೆಕ್ಷನಲ್ಲಿ ಇಬ್ಬರನ್ನಿಬ್ರು ಅರ್ಥ ಮಾಡ್ಕೊಂಡು ತುಂಬಾ ಲೈಕ್ ಎಂಜಾಯ್ ಮಾಡಿಕೊಂಡು ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ವಂಡರ್ಫುಲ್. ಸೊ ಪ್ರಾಬಬ್ಲಿ ಐ ಫೀಲ್ ಲೈಕ್ ತುಂಬ ಜನ ಇನ್ನೂ ಈ ಪರ್ಸನ್ ಜೊತೆ ಒಂದು ರಿಲೇಷನ್ಶಿಪ್ಪಿಗೆ ಬಂದಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಕನ್ಫ್ಯೂಸಲ್ಲಿದ್ದೀರಾ. ಏನು ಮಾಡೋದು, ಹೆಂಗಿರ್ಬೋದು ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ, ಇದ್ರ ಬಗ್ಗೆ ಏನೋ ಕ್ವೆಶನ್ ಇದ್ದರೆ ಇವಾಗ ನಾವು ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ನಿಮ್ಮ ಎನರ್ಜಿ ನೋಡೋಣ. ಒಂದು ರಿಲೇಷನ್ಶಿಪ್ ಅಂತ ಬಂದರೆ ನೀವು ಯಾವ ರೀತಿಯಾದ ಒಂದು ಪರ್ಸ್ನಾಲಿಟಿ ತೋರಿಸ್ತೀರಾ, ಲೈಕ್ ಓವರ್ ಪೊಸೆಸಿವ್ ಪರ್ಸ್ನಾಲಿಟಿ ತೋರಿಸ್ತೀರಾ, ಆರ್ ಅನಾಲಿಟಿಕಲ್ ಪರ್ಸನ್ ಹೊರಗೆ ಬರ್ತಾರಾ, ನೋಡೋಣ. ಫಸ್ಟ್ ನೋಡೋಣ, ನೀವು ಯಾವ ರೀತಿಯಾದ ಒಂದು ಪರ್ಸ್ನಾಲಿಟಿನ ವ್ಯಕ್ತಪಡಿಸ್ತೀರಾ ಒಂದು ರಿಲೇಷನ್ಶಿಪ್ ಅಂತ ಬಂದರೆ. ನಿಮಗೆ ಬಂದಿದೆ 5 ಆಫ್ ಸ್ವಾರ್ಡ್ಸ್. ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡೋಣ, ಅವ್ರು ಯಾವ ರೀತಿಯಾಗಿ ತಗೊತಾರೆ. ಇಟ್ಸ್ ವೀಲ್ ಆಫ್ ಫಾರ್ಚ್ಯೂನ್. ಸೊ ನೆಕ್ಸ್ಟ್, ನೀವು ಈ ಪರ್ಸನ್ನ ಯಾವ ರೀತಿ ನೋಡ್ತಾ ಇದ್ದೀರಾ, ಲೈಕ್ ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮ ಎನರ್ಜಿ ಏನು ಅವ್ರ ಬಗ್ಗೆ ಅಂತ ನೋಡೋಣ. ದ ಫೂಲ್, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಆಗಿರ್ಬೋದು, ಅವರ ಎನರ್ಜಿ ಏನಾಗಿರ್ಬೋದು ಈ ರಿಲೇಷನ್ಶಿಪ್ ಮೇಲೆ ಅಂತ. 3 ಆಫ್ ಸ್ವಾರ್ಡ್ಸ್. ವೆರಿ ಇಂಟ್ರೆಸ್ಟಿಂಗ್ ಮೆಸೇಜಸ್ ಬರ್ತಾ ಇದೆ ನನಗೆ. ಸೊ ಫಸ್ಟ್ ಆಫ್ ಆಲ್ 5 ಆಫ್ ಸ್ವಾರ್ಡ್ಸ್ 3 ಆಫ್ ಸ್ವಾರ್ಡ್ಸ್ ಬಂತು ಅಂತ ಹೆದರ್ಕೊಳ್ಳೋದು ಬೇಡ. ಇಟ್ ಹ್ಯಾಸ್ ಅ ವೆರೈಟಿ ಆಫ್ ಮೆಸೇಜಸ್. ಬಟ್ ಈ ಒಂದು ರೀಡಿಂಗಲ್ಲಿ ನನಗೆ ಕಂಪ್ಲೀಟ್ಲಿ ಲೈಕ್ ರೋಲರ್ ಕಾಸ್ಟರ್ ಕೈಂಡ್ ಆಫ್ ಎನರ್ಜಿ ಸಿಗ್ತಾಯಿದೆ. ಇಟ್ಸ್ ಲೈಕ್ ಇಬ್ಬರಿಗೂ ಒಬ್ರನ್ನೊಬ್ರು ಕಂಡ್ರೆ ಇಷ್ಟ, ಬಟ್ ಇಬ್ರಿಗೂ ಆ ಒಂದು ಕಾಂಪಿಟೇಟಿವ್ನೆಸ್ ಇದೆ, ಕಾಂಪಿಟೇಟಿವ್ ಥಾಟ್ ಇದೆ. ಲೈಕ್ ಅವ್ರಿಗಿಂತ ನಾನು ಸ್ವಲ್ಪ ಜಾಸ್ತಿ ಇರಬೇಕು, ಅವ್ರಿಗಿಂತ ನಾನು ಸ್ವಲ್ಪ ಸಕ್ಸಸ್ ಆಗಿರಬೇಕು. ಪ್ರಾಬಬ್ಲಿ ತುಂಬ ಜನ ನಿಮ್ಮ ಬೆಸ್ಟ್ ಫ್ರೆಂಡ್ನ ಯೋಚನೆ ಮಾಡಿಬಿಟ್ಟು ಈ ರೀಡಿಂಗಿಗೆ ಬಂದಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ನಿಮಗೆ ಈ ಒಂದು ಕನೆಕ್ಷನಲ್ಲಿ ಒಂದು ಕಾಂಪಿಟೇಟಿವ್ ಪರ್ಸ್ನಾಲಿಟಿನ ನೋಡ್ತಾ ಇದ್ದೀನಿ. ಒಂದು 5 ಆಫ್ ಸ್ವಾರ್ಡ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ನೀವು ಅವ್ರಿಗಿಂತ ಒಂದು ಕೈ ಜಾಸ್ತಿ ಇರಬೇಕು. ಎಲ್ಲೋ ಒಂದು ಕಡೆ ಇವಾಗ ಪಬ್ಲಿಕಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಜನ ನಿಮ್ಮನ್ನ ಜಾಸ್ತಿ ರೆಪ್ರೆಸೆಂಟ್ ಮಾಡಬೇಕು ಅವ್ರಿಗಿಂತ, ಈ ಥರ ಒಂದು ಜಲಸ್ ಕೈಂಡ್ ಆಫ್ ಫೀಲಿಂಗು ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಒಂದು ಕಾಂಪಿಟೇಟಿವ್ನೆಸ್ ಆರ್ ಏನಾದರೂ ಒಂದು ಕಮ್ಯುನಿಕೇಷನ್ ಆಗ್ತಿರ್ಬೇಕಾದ್ರೆ, ಏನೋ ಒಂದು ಕಾನ್ವರ್ಸೇಷನ್ ಆಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಿರುತ್ತೆ ಲೈಕ್ ನಿಮ್ಮ ಥಾಟ್, ನಿಮ್ಮ ಒಂದು ರೆಸ್ಪಾನ್ಸ್ ತುಂಬ ಎಫೆಕ್ಟಿವ್ ಆಗಿರಬೇಕು, ಆರ್ ನೀವೇ ಎವ್ರಿ ಟೈಮ್ ಡಿಬೇಟಲ್ಲಿ ವಿನ್ ಆಗಬೇಕು, ನಿಮ್ಮ ಒಂದು ಡಿಸಿಷನ್ನೇ ನಡಿಬೇಕು. ಲೈಕ್ ಈ ಥರ ಒಂದು ಈಗೋ ಆ್ಯಟಿಟ್ಯೂಡ್ ಕೈಂಡ್ ಆಫ್ ಥಾಟ್
ನಿಮಗೆ ನೀವು ತೋರಿಸ್ತೀರ. ಯೂಶ್ವಲಿ ಒಂದು ರಿಲೇಷನ್ಶಿಪ್ ಅಂತ ಬಂದರೆ ಪ್ರಾಬಬ್ಲಿ ನಿಮಗೆ ಅದು ಸ್ಮೂತಾಗಿ ಹೋಗೋದು ಇಷ್ಟ ಇಲ್ಲ. ಲೈಕ್ ಅದರಲ್ಲೊಂದು ಕಾಂಪಿಟೇಟಿವ್ನೆಸ್ ಇರಲೇಬೇಕು, ಅ ಸೆನ್ಸ್ ಆಫ್ ಸಕ್ಸಸ್ ಇರಲೇಬೇಕು. ಇವಾಗ ನಿಮಗೆ ಒಂದು ಪಾರ್ಟ್ನರ್ ಅಂತ ಬಂದರೆ ಅವನ್ನ ನಿಮಗೆ ಹೆಂಗಂತಂದರೆ ಲೈಕ್ ಯು ವಾಂಟ್ ದ ಸಕ್ಸಸ್. ಜಸ್ಟ್ ಒಂದು ಎಮೋಷನಲ್ ರಿಲೇಷನ್ಶಿಪ್ ಬೇಡ ನಿಮಗೆ. ಇಬ್ಬರು ಅದರಲ್ಲಿ ಗ್ರೋ ಆಗ್ತಾ ಇರಬೇಕು. ಇಬ್ಬರು ಒಬ್ರೊಬ್ರು ಅವ್ರವ್ರ ಪಾತಲ್ಲಿ ಅವನವ್ರು ಇನ್ವಾಲ್ವ್ ಮಾಡ್ಕೊಂಡಿರಬೇಕು. ಬರೀ ರಿಲೇಷನ್ಶಿಪ್, ಬರೀ ಲವ್, ಬರೀ ಎಮೋಷನ್ಸು, ಬರೀ ಗಿಫ್ಟು, ಪಾರ್ಟಿಂಗ್, ಎಂಜಾಯಿಂಗ್ ಈ ಥರ ಅಷ್ಟೇ ಅಲ್ಲ. ಓವರಾಲ್ ಆಗಿ ನೀವು ಒಂಥರ ಗ್ರೋತ್ ಇರಬೇಕು ಆ ರಿಲೇಷನ್ಶಿಪ್ಪಲ್ಲಿ. ಈ ಥರ ಒಂದು ಥಾಟ್ ನಿಮ್ಮ ತಲೆಯಲ್ಲಿರುತ್ತೆ ಯಾವಾಗಲೂ. ಅದೇ ನಿಮ್ಮ ಪರ್ಸನ್ ಥಾಟಲ್ಲಿ ಬಂದರೆ ಅವರು ಲೈಕ್ ಹಿ ಆರ್ ಶಿ ಇಸ್ ಅ ಸಿಂಪಲ್ ಪರ್ಸನ್ ಅಂತ ಫೀಲ್ ಆಗ್ತಾ ಇದೆ. ಹೆಂಗೆ ಬಂದರೂ ಅದನ್ನ ಅವರು ತೊಗೊತಾರೆ. ಇವಾಗ ನೀವು ತುಂಬ ಜಗಳ ಆಡ್ಕೊಂಡು ಬಂದರೆ ನಿಮ್ಮನ್ನ ಕಾಮ್ ಮಾಡೋ ಎಬಿಲಿಟಿ ಅವರಿಗಿದೆ. ಆ ಒಂದು ಸಿಚುವೇಶನ್ನ ಒಂದು ಕಾಮಾಗಿ ತಗೊಳ್ಳೋಕ್ಕೆ, ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಎಬಿಲಿಟಿ ಇದೆ ಅವ್ರಿಗೆ. ನೀವು ತುಂಬಾ ಸ್ಮೂತಾಗಿ ಬಂದರೆ ಅದನ್ನ ಲೈಕ್ ಬೋರಿಂಗ್ ಡಲ್ ಸಿಚುವೇಷನಲ್ಲಿದ್ದರೆ ಅವ್ರು ಅದನ್ನ ಹೆಂಗೆ ಎಕ್ಸೈಟಾಗಿ ಟರ್ನ್ ಮಾಡಬೇಕು, ಈ ಥರ ಒಂದು ಎಬಿಲಿಟಿನೂ ಅವರಿಗಿದೆ. ಆ್ಯಂಡ್ ಮೋರ್ ಲೈಕ್ ಕಂಪ್ಲೀಟ್ಲಿ ಒಂದು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿನ ತೋರಿಸ್ತಾರೆ ಅವರು ಅಂತ ನೋಡ್ತಾ ಇದ್ದೀನಿ. ತುಂಬಾ ಒಂದು ಅಗ್ರೆಸಿವ್ ಆಗೂ ಇರಲ್ಲ, ತುಂಬಾ ಒಂದು ಎಮೋಷನಲ್ ಆಗೂ ಇರಲ್ಲ. ಈ ಪರ್ಸನ್ ಹೆಂಗೆ ಬರುತ್ತೆ ಹಂಗೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ. ಇವಾಗ ಕಡಿಮೆ ಬಂದರೆ ಅದನ್ನೂ ಆಕ್ಸೆಪ್ಟ್ ಮಾಡ್ತಾರೆ, ನಿಮ್ಮಿಂದ ಜಾಸ್ತಿ ಲವ್ ಬಂದರೂ ಅದನ್ನ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. ಈ ಥರ ಒಂದು ಮೆಚ್ಯೂರ್ಡ್ ಪರ್ಸ್ನಾಲಿಟಿನ ನೋಡ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್. ಸೊ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಥಾಟ್ ಇದೆ, ನೀವು ನಿಜವಾಗ್ಲೂ ಇವರಿಗೆ ಖುಷಿಯಾಗಿ ನೋಡ್ಕೊತಾ ಇದ್ದೀರಾ, ಆರ್ ನಿಜವಾಗ್ಲೂ ಜಸ್ಟ್ ಅ ಮಿನಿಟ್ ನಿಜವಾಗ್ಲೂ ನೀವು ಅವರಿಗೆ ಹ್ಯಾಪಿಯಾಗಿ ಇಟ್ಕೊಂಡಿದ್ದೀರಾ, ನಿಜವಾಗ್ಲೂ ನಿಮ್ಮ ಥಾಟ್ ಅವ್ರ ಥಾಟಿಗೆ ಮ್ಯಾಚ್ ಆಗ್ತಾ ಇದೆಯಾ, ನಿಜವಾಗ್ಲೂ ಅವ್ರಿಗೆ ನೀವು ಕಂಪ್ಯಾಟಬಲ್ ಅಂತ ಫೀಲ್ ಆಗ್ತಾ ಇದೆಯಾ. ಸೊ ಈ ಥರ ಒಂದು ಥಾಟ್ ನಿಮಗೆ ತಲೆಯಲ್ಲಿದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇರುತ್ತೆ ನೀವು ಮಾತ್ರ ಹ್ಯಾಪಿಯಾಗಿದ್ದೀರಾ, ಅವ್ರು ನಿಜವಾಗ್ಲೂ ಹ್ಯಾಪಿಯಾಗಿದ್ದಾರಾ. ಈ ಥರ ಒಂದು ಥಾಟ್, ನಿಮ್ಮ ಒಂದು ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗ್ತದೆ. ಬಿಕಾಸ್ ಸಮ್ವೇರ್ ನಿಮಗೆ ಗೊತ್ತು, ಸಮ್ವೇರ್ ನೀವು ತುಂಬಾ ರೂಡಾಗಿ ಹೋಗ್ಬಿಡ್ತೀರಾ, ಸಮ್ವೇರ್ ನೀವು ತುಂಬಾ ಒಂದೊಂದು ಏನೇನೋ ಮಾತು ಹೇಳಿಬಿಡ್ತೀರಾ, ಯಾವುದೋ ಒಂದು ಸಿಚುವೇಷನಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಏನೇನೋ ಮಾತಾಡ್ಬಿಡ್ತೀರಾ, ಅದು ಅವ್ರಿಗೆ ಹರ್ಟ್ ಆಗುತ್ತೆ. ಬಟ್ ವಿತ್ ಅ 3 of Swords ಹಿಯರ್ ಒಂದೊಂದು ನಿಮ್ಮ ಕಮ್ಯುನಿಕೇಷನ್ ನಿಜವಾಗ್ಲೂ ಇಲ್ಲಿ ಇವರಿಗೆ ಹರ್ಟ್ ಆಗಿದೆ. ಓಕೆನಾ. ಇಟ್ಸ್ ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಕಮಿಟ್ಮೆಂಟ್ ಇಲ್ಲ ಕರೆಂಟ್ಲಿ, ಬಟ್ ನಿಮಗೆ ಆ ಕಮಿಟ್ಮೆಂಟ್ ಬೇಕು. ಇಟ್ಸ್ ಮೋರ್ ಲೈಕ್ ವಿತ್ ಅ ಫೂಲ್ ಹಿಯರ್. ನಿಮಗಿನ್ನೂ ಈ ರಿಲೇಷನ್ಶಿಪ್ ಅವ್ರ ಈ ಪರ್ಸನ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಜಾಸ್ತಿ. ಬಟ್ ವಿತ್ ಅ 3 of Swords ಹಿಯರ್ ಐ ಫೀಲ್ ಲೈಕ್ ಈ ಪರ್ಸನ್ ಇನ್ನೂ ಒಂದು ಎಮೋಷ್ನಲ್ ರಿಲೇಷನ್ಶಿಪ್ಪಿಗೆ ರೆಡಿ ಆಗಿಲ್ಲ. ಅವರು ಇನ್ನೂ ಒಂದು ಡೀಪ್ ಆದ ಒಂದು ರಿಲೇಷನ್ಶಿಪ್ಪಿಗೆ ಬರೋದಕ್ಕೆ ರೆಡಿಯಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈ ಒಂದು ಥಾಟ್ ಇದೆ ಅಲ್ವಾ ಅವ್ರದ್ದು, ಎಲ್ಲೋ ಒಂದು ಕಡೆ ಅವ್ರಿಗೆ ಕ್ಲೋಸ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮನ್ನ ಒಂಥರ ಪುಷ್ ಮಾಡೋದಾಗಿರ್ಬೋದು. ಪ್ರಾಬ್ಲಿ ನೀವು ಎವ್ರಿ ಟೈಮ್ ಅವ್ರನ್ನ ಇನ್ವೈಟ್ ಮಾಡ್ತೀರಾ, ಹೊರಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಬಟ್ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಇದಾಗ್ತಾ ಇದೆ ಅಂತಂದರೆ ಈ ಪರ್ಸನ್ ಇನ್ನೂ ಒಂದು ಎಮೋಷ್ನಲ್ ರಿಲೇಷನ್ಶಿಪ್ಗೆ ರೆಡಿ ಆಗಿಲ್ಲ. ಓಕೆನಾ. ಇಟ್ಸ್ ಮೋರ್ ಲೈಕ್ ಅವರ ಒಂದು ಪಾಸ್ಟ್ ಟ್ರಾಮಾ ಆಗಿರ್ಬೋದು. ಅವ್ರನ್ನವರು ಹೊರಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಅವ್ರನ್ನವರು ಇನ್ನೊಬ್ಬರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಪಾಸ್ಟಲ್ಲಿ ಏನೋ ಒಂದು ದೊಡ್ಡ ಒಂದು ಲೈಕ್ ಮಿಸ್ಕಮ್ಯುನಿಕೇಷನ್ ನಿಮ್ಮಿಬ್ಬರು ಮಧ್ಯೆ ಆಗಿರ್ಬೋದು, ಅವರ ಒಂದು ಇನ್ನೊಬ್ಬರು ಪರ್ಸನ್ನ ಸಂಬಂಧದಿಂದ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ಇನ್ನೂ ಒಂದು ಅದೇ ಝೋನಲ್ಲಿದ್ದಾರೆ, ಅವರು ಓಪನ್ ಅಪ್ ಆಗೋಕ್ಕೆ ರೆಡಿಯಾಗಿಲ್ಲ, ಅವ್ರು ಕನೆಕ್ಟ್ ಆಗೋಕ್ಕೆ ರೆಡಿಯಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಬಟ್ ಒನ್ ಥಿಂಗ್ ಈಸ್ ದಟ್ ವಿತ್ ಅ ಫೂಲ್ ಹಿಯರ್ ನಿಮಗಿನ್ನೂ ಗೊತ್ತಿಲ್ಲ ಇಲ್ಲಿ ಎಲ್ಲಿಗೆ ಹೋಗುತ್ತೆ ರಿಲೇಷನ್ಶಿಪ್, ಇದನ್ನ ಯಾವ ಥರ ತೊಗೋಬೇಕು, ಏನೂ ಐಡಿಯಾ ಇಲ್ಲ. ಝೀರೋ, ಜಸ್ಟ್ ಫುಲ್ ಝೀರೋ ಅಂತ ಬಂದಾಗ ಇಲ್ಲಿ ಝೀರೋ ಐಡಿಯಾ ನಿಮಗೆ.
ಓಕೆನಾ. ಈ ಪರ್ಸನ್ ಬಗ್ಗೆ ನಿಮಗೆ ಏನೂ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ. ಆರ್ ಯೂನಿವರ್ಸ್ ಮೆಸೇಜ್ ನಿಮಗೆ ಏನಂತ ಅಂದರೆ, ಈ ಪರ್ಸ್ನಾಲಿಟಿ ತುಂಬಾ ಇಂಟೆನ್ಸ್, ಲೈಕ್ ತುಂಬಾ ಸೀಕ್ರೆಟಿವ್ ಪರ್ಸ್ನಾಲಿಟಿ, ಅವ್ರಿಗೆ ತುಂಬಾ ಒಂದು ಬ್ಯಾಡ್ ಪಾಸ್ಟ್ ಇದೆ, ತುಂಬಾ ಒಂದು ದೊಡ್ಡ ಸೀಕ್ರೆಟ್ ಇದೆ ಅವ್ರ ಲೈಫಲ್ಲಿ. ಅವ್ರು ಅದನ್ನ ನಿಮಗಿನ್ನೂ ಹೇಳ್ಕೊಂಡಿಲ್ಲ. ನಿಮಗೆ ಅವ್ರ ಬಗ್ಗೆ ಝೀರೋ ನಾಲೆಜ್ ಇದೆ ಅನ್ನೋದನ್ನ ಒಂದು ಯೂನಿವರ್ಸ್ ನಿಮಗೆ ತೋರಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಯಾ ಆ್ಯಂಡ್ ವಿತ್ ಅ ಪೀಕಾಕ್ ಹಿಯರ್ ಐ ಫೀಲ್ ಲೈಕ್ ಅವ್ರು ತೋರಿಸ್ತಿರೋದೇ ಅವರು ಹೊರಗಡೆ ಪೀಪಲಿಗೆ ಅವ್ರು ಹ್ಯಾಪಿಯಾಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಹೊರಗಡೆ ಪೀಪಲ್ಗೆ ಅವರೊಂದು ಖುಷಿಯಾಗಿದ್ದಾರೆ, ಅವ್ರ ಸಕ್ಸಸ್ ಫೀಲ್ ಮಾಡ್ತಾ ಇದ್ದಾರೆ. ಹಿ ಆರ್ ಶಿ ಹ್ಯಾಸ್ ಪ್ಲ್ಯಾನ್ಸ್, ಫ್ಯೂಚರ್ ಪ್ಲ್ಯಾನ್ಸ್ ಇದೆ ಅವ್ರಿಗೆ. ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತಾರೆ, ತುಂಬಾ ಬ್ಯೂಟಿಫುಲ್ ಪರ್ಸ್ನಾಲಿಟಿ ಇದೆ. ಬಟ್ ಡೀಪ್ ಇನ್ಸೈಡ್ ಈ ಒಂದು ಹಾರ್ಟ್ ಬ್ರೇಕ್ ಇದೆ ಅಲ್ವಾ, ಇದನ್ನ ಅವ್ರು ಯಾರಿಗೂ ತೋರಿಸ್ತಾ ಇಲ್ಲ. ತುಂಬಾ ಬಿಕಾಸ್ ವೀಲ್ ಆಫ್ ಫಾರ್ಚ್ಯೂನ್ ಜುಪಿಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಜುಪಿಟರ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲ್ಯಾನೆಟ್. ನನ್ನ ಬರ್ತ್ ಚಾರ್ಟಲ್ಲಿ ಜುಪಿಟರೇ ಲೈಕ್ ಐ ಡೋಂಟ್ ವಾಂಟ್ ಟು ಸೇ. ಸೊ ಈ ಥರ ಒಂದು ಮೆಚೂರಿಟಿ ಇದು ಹೇಗೆ ಅಂತ ಅಂದರೆ, ಪಾಸ್ಟಲ್ಲಿ ಕಷ್ಟಪಟ್ಟಿರೋದ್ರಿಂದ ಅವ್ರು ಈ ಒಂದು ಮೆಚ್ಯೂರಿಟಿಗೆ ಬಂದಿದ್ದಾರೆ. ಸೊ ಅವ್ರು ನಿಮಗೆ ಅವ್ರ ಸೀಕ್ರೆಟ್ಸ್ನ ಹೈಡ್ ಮಾಡಬೇಕು ಅಂತ ಥಾಟ್ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವ್ರು ಮೆಚ್ಯೂರಾಗಿ ಥಿಂಕ್ ಮಾಡ್ತಾಯಿದ್ದಾರೆ. ಇವಾಗಲೇ ಇದು ಬೇಡ, ಅಷ್ಟೊಂದು ಅವಶ್ಯಕತೆ ಇಲ್ಲ ಕ್ಲೋಸ್ ಆಗೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ಅವ್ರು ನಿಮ್ಮನ್ನ ಒಂಥರ ಚೈಲ್ಡಿಶ್ ಬಿಹೇವಿಯರ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ನೀವು ಪ್ರಾಬಬ್ಲಿ ಅವ್ರ ಕಷ್ಟನ ಹೇಳ್ಕೊಂಡ್ರೆ ನೀವು ಪ್ರಾಬಬ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅವ್ರು ನಿಮ್ಗೆ ಇನ್ನೂ ಆ ಒಂದು ಟ್ರಸ್ಟ್ ಇನ್ನೂ ಬೆಳೆದಿಲ್ಲ ನಿಮ್ಮಿಬ್ಬರು ಮಧ್ಯ ಅನ್ನೋದನ್ನ ನೋಡ್ತಾ ಇದ್ದಾರೆ. ಬಟ್ ಒನ್ ಮೋರ್ ಥಿಂಗ್ ಇಸ್ ದಟ್ ಅವ್ರು ಏನೇ ಒಂದು ಬ್ಯೂಟಿಫುಲ್ ಪ್ರೆಸೆನ್ಸ್ ತೋರಿಸ್ಬೋದು, ಎಷ್ಟೇ ಒಂದು ಸಕ್ಸಸ್ಫುಲ್ ಪರ್ಸ್ನಾಲಿಟಿನೇ ಅವ್ರದ್ದು ಆಗಿರ್ಬೋದು, ಜನ ತುಂಬಾ ಅವ್ರನ್ನ ಗುಡ್ ವೇಯಲ್ಲಿ ರೆಪ್ರೆಸೆಂಟ್ ಮಾಡಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇನ್ನೂ ಒಂದು ಹಾರ್ಟ್ ಬ್ರೇಕ್ ಸಿಚುವೇಷನಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಲ್ಲಿ ಆ ಒಂದು ಪೇಯ್ನ್ ಇದೆ, ಅವ್ರು ಅದನ್ನ ತೋರಿಸ್ಕೊತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವೆರಿ 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 ಇಂಟೆನ್ಸ್ ಮೆಸೇಜ್ ಅಂತಲೇ ನೋಡ್ಬೋದು ಈ ಗ್ರೂಪ್ ಅವ್ರಿಗೆ. ಸೊ ನೋಡೋಣ ಪಾಸ್ಟಲ್ಲಿ ಈ ರಿಲೇಷನ್ಶಿಪ್ ನಿಮ್ಮಿಬ್ಬರು ಕನೆಕ್ಷನ್ ಹೆಂಗಿತ್ತು, ಪ್ರೆಸೆಂಟಲ್ಲಿ ಹೆಂಗಿದೆ, ಆ್ಯಂಡ್ ಫ್ಯೂಚರಲ್ಲಿ ಏನಾಗತ್ತೆ, ಏನು ಮೆಸೇಜ್ ನಿಮಗೆ ಯೂನಿವರ್ಸ್ ಕೊಡಲಿದೆ ಅಂತ ನೋಡೋಣ. ಇಲ್ಲಿವರೆಗೂ ಮೆಸೇಜ್ ಇಷ್ಟ ಆಗಿದೆ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಿಮಗೋಸ್ಕರ ಏನು ಮೆಸೇಜ್ ಇದೆ ನೋಡೋಣ. ಪಾಸ್ಟ್ ಆಫ್ ದ ರಿಲೇಷನ್ಶಿಪ್, Three of Wands, present, Six of Swords, future, Page of Pentacles. ನಿಮ್ಮ ಅಥವಾ ಅವರ ಝೋಡಿಯಾಕ್ ಸೈನ್ ವರ್ಗೋ, ಕ್ಯಾಪ್ರಿಕಾನ್ ಆರ್ another one is ಟಾರಸ್ ಝೋಡಿಯಾಕ್ ಸೈನ್. ಇಷ್ಟು ಮೂರಲ್ಲಿ ಒಂದಾಗಿದೆ. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಈ ಮೆಸೇಜ್ ನಿಮಗೇನೆ ಅಂತ. ಸೊ ಲಾಸ್ಟ್ ಮೆಸೇಜ್ ನಮ್ಮದು ಸಜೆಷನ್ ಫಾರ್ ದಿಸ್ ರಿಲೇಷನ್ಶಿಪ್. ನೋಡೋಣ ಏನು ಸಜೆಷನ್ ಇದೆ ಅಂತ. ಪೇಜ್ ಆಫ್ ಸ್ವರ್ಡ್ಸ್ ಮತ್ತು ಲೀಬ್ರಾ, ಅಕ್ವೇರಿಯಸ್ ಆರ್ ಜೆಮಿನಿ ಝೋಡಿಯಾಕ್ ಸೈನ್ ಯಾರ್ದಾರು ಒಬ್ರದ್ದಾಗಿದ್ದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಸೊ ವಿತ್ ದಿಸ್ 3 of Wands 6 of Swords, ಡೆಫಿನೆಟ್ಲಿ ಇದು ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ ನಿಮ್ಮದು. ಆರ್ ಪ್ರಾಬಬ್ಲಿ ನೀವು ನಿಮ್ಮಿಬ್ಬರು ಮಧ್ಯೆ ತುಂಬಾ ಡಿಸ್ಟೆನ್ಸ್ ಇದೆ. ನೀವು ಕನೆಕ್ಟ್ ಆಗಿದ್ದು ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು. ವಿತ್ ಅ ಫೂಲ್, 3 of Wands 6 of Swords, ಟ್ರಾವೆಲ್, ಏನೋ ಒಂದು ಟ್ರಾವೆಲ್ ಈ ರಿಲೇಷನ್ಶಿಪ್ಗೆ ಕನೆಕ್ಟ್ ಆಗಿದೆ. ಆರ್ ಟ್ರಾವೆಲ್ ಇಂದ ನೀವು ಕನೆಕ್ಟ್ ಆಗಿರ್ಬೋದು, ಆರ್ ಯಾವುದೋ ಒಂದು ವಿಷಯ ನಿಮ್ಮಿಬ್ಬರ ಮಧ್ಯೆ ಟ್ರಾವೆಲ್ ಒಂಥರ ವೆರಿ ಕಾಮನ್ಲಿ ಕನೆಕ್ಟೆಡ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಿತ್ ಅ 3 of Wands ಕಾರ್ಡ್ ಪಾಸ್ಟ್ ನಾನು ನೋಡಿದ್ರೆ ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಈ ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ಪಿಂದ ಗ್ರೋತ್ ಆಗಿತ್ತು. ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿತ್ತು ಈ ಪರ್ಸನ್ ತುಂಬ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂತ. ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಹೀಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ವಿತ್ ದ 6 of Swords ಹಿಯರ್,
ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಇರೋದು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದು, ನಿಮ್ಮ ಜೊತೆ ಪ್ಲ್ಯಾನ್ ಮಾಡೋದು, ಇದೆಲ್ಲ ಈ ಪರ್ಸನ್ಗೆ ಹೀಲ್ ಮಾಡ್ತಾ ಇದೆ. ಓಕೆನಾ? ಇಟ್ಸ್ ಅ ವೆರಿ ಗುಡ್ ಮೆಸೇಜ್. ಇನ್ ಫ್ಯಾಕ್ಟ್ ಈವನ್ ದೋ ನಿಮಗೆ ಅವ್ರ ಕಷ್ಟಗಳ ಬಗ್ಗೆ ಇನ್ನೂ ಗೊತ್ತೇ ಆಗಿಲ್ಲ, ಅವ್ರ ಸೀಕ್ರೆಟ್ಸ್ ಬಗ್ಗೆ ಅವ್ರು ನಿಮಗೆ ಹೇಳ್ಕೊಂಡೇ ಇರ್ಬೋದು, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಇರೋದು, ಅವ್ರಿಗೆ ನಿಮ್ಮ ಜೊತೆ ಸಂಪರ್ಕ ಬೆಳೆಸೋದು, ಇದೆಲ್ಲ ಒಂಥರ ಅವರಿಗೆ ಎಕ್ಸೈಟ್ಮೆಂಟ್ ತರ್ತಾ ಇದೆ ಲೈಫಲ್ಲಿ. ಎಲ್ಲೋ ಒಂದು ಕಡೆ ಪ್ರಾಬ್ಲಿ ನೀವು ರೀಸೆಂಟಾಗಿ ಒಂದು ಟ್ರಾವೆಲ್ ಪ್ಲ್ಯಾನ್ ಮಾಡಿದ್ರಿ ಅನಿಸುತ್ತೆ, ಆರ್ ರೀಸೆಂಟಾಗಿ ಯಾವುದೋ ಒಂದು ಎಕ್ಸೈಟಿಂಗ್ ಪ್ಲ್ಯಾನ್ ಮಾಡಿದ್ರಿ. ಪ್ರಾಬಬ್ಲಿ ಎಲ್ಲೋ ಒಂದು ನ್ಯೂ ಪ್ಲೇಸ್ನ ವಿಸಿಟ್ ಮಾಡೋದು ಆಗಿರ್ಬೋದು, ಯಾವುದೋ ಒಂದು ನ್ಯೂ ಪ್ಲೇಸ್ ಬಗ್ಗೆ ಮಾತಾಡೋದಾಗಿರ್ಬೋದು. ನಿಮ್ಮ ಈ ಒಂದು ಎಕ್ಸ್ಪ್ಲೋರೇಷನ್ ಮೈಂಡ್ ಇದೆಯಲ್ವಾ, ಇದು ಅವರಿಗೆ ತುಂಬಾ ಇಷ್ಟ ಆಗ್ತದೆ. ಆ್ಯಂಡ್ ನಿಮ್ಮ ಜೊತೆ ಒಂಥರ ಚೈಲ್ಡ್ಹುಡ್ ಫೀಲ್ ಬರ್ತದೆ. ಇವೊಂದು ಇಲ್ಲಿ ಪೇಜ್ ಇರೋದನ್ನ ನೋಡಿದ್ರೆ ಕೈಂಡ್ ಆಫ್ ಐ ಫೀಲ್ ಲೈಕ್ ಅವ್ರಿಗೆ ನಿಮ್ಮ ಈ ಚೈಲ್ಡ್ನೆಸ್ ಏನಿದೆ, ಆ ಒಂದು ಚೈಲ್ಡ್ ಬಿಹೇವಿಯರ್ ಏನಿದೆ ನಿಮ್ಮದು, ಇದು ಅವ್ರಿಗೆ ತುಂಬಾ ಇಷ್ಟ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಅವರು ಆ ಒಂದು ಕಷ್ಟದಿಂದ ಹೊರಗೆ ಬರೋಕ್ಕೆ ಅದೊಂಥರ ಹೆಲ್ಪ್ ಆಗ್ತಾಯಿದೆ. ವಿತ್ ಅ ಪೇಜ್ ಆಫ್ ಸ್ಪೋರ್ಟ್ಸ್ ಸಜೆಷನ್ ಇರೋದ್ರಿಂದ ಇಟ್ಸ್ ಕೈಂಡ್ ಆಫ್ ನೀವು ನಿಮ್ಮ ಥರ ಇರೋದೇ ಒಂದು ಬೆಟರ್ ಆಪ್ಷನ್. ಯಾವುದೇ ಪಾಯಿಂಟಲ್ಲೂ ನೀವು ಅವರಿಗೆ ಮೆಚ್ಯೂರ್ಡಾಗಿ ಆ್ಯಕ್ಟ್ ಮಾಡೋದಾಗಿರ್ಬೋದು, ಎಲ್ಲ ಅವ್ರ ಕಷ್ಟಗಳನ್ನ ಸರಿ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗೋದಾಗಿರ್ಬೋದು, ಆ ಒಂದು ಡಿಸಿಷನ್ ತೊಗೋಬೇಡಿ ಅನ್ನೋ ಒಂದು ಸಜೆಷನ್. ಬಿಕಾಸ್ ವಿತ್ ಅ ಫೂಲ್ ಕಾರ್ಡ್ ಹಿಯರ್, ನೀವು ಎವ್ರಿ ಟೈಮ್ ನಿಮ್ಮ ಒಂದು ಫ್ರೀ ವಿಲ್ಲಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ. ಅದಕ್ಕೆ ಇರ್ಬೋದು ನಿಮಗೆ ಅದೊಂಥರ ಕ್ವೆಶ್ಚನ್ ಇದೆ, ಅವರಿಗೆ ನಿಮ್ಮ ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ, ನಿಮ್ಮ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ. ಎಲ್ಲೋ ಒಂದು ಕಡೆ ನೀವು ಚೈಲ್ಡಿಶ್ ಥರ ಆ್ಯಕ್ಟ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಏನೋ ಒಂದು ಮನ್ಸಿಗೆ ಬಂದಿದ್ದು ಹೇಳ್ಬಿಡ್ತೀರಾ, ಮನ್ಸಿಗೆ ಬಂದಿದ್ದು ಮಾತಾಡ್ಬಿಡ್ತೀರಾ, ಇದು ಅವ್ರಿಗೆ ಇಷ್ಟ ಆಗಿದೆಯಾ, ಆಗ್ತಾ ಇದೆಯಾ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಈ ಒಂದು ಓಪನ್ನೆಸ್ ಇದೆ ಅಲ್ವಾ, ಈ ಒಂದು ಫ್ರೀ ವಿಲ್ಲಲ್ಲಿ ಮಾತಾಡ್ತೀರಾ ಅಲ್ವಾ, ಒಂಥರ ಕೇರ್ಲೆಸ್ಸಾಗಿ ಮಾತಾಡ್ತೀರಾ, ಕೇರ್ಲೆಸ್ಸಾಗಿ ಡಿಸಿಷನ್ ತೊಗೊತೀರಾ ಅಲ್ವಾ. ಎಲ್ಲೋ ಒಂದು ಕಡೆ ಈ ಎಲ್ಲ ಒಂದು ಪ್ರೊಸೆಸ್ ಅವರಿಗೆ ಒಂದು ಹೀಲಿಂಗ್ ಜರ್ನಿಲಿ ಹೆಲ್ಪ್ ಆಗ್ತಾ ಇದೆ, ವಿಚ್ ಈಸ್ ರಿಯಲಿ 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 ಅಮೇಝಿಂಗ್. ಬಿಕಾಸ್ ನಿಮಗೆ ಗೊತ್ತಿಲ್ವೋ, ಈ ಒಂದು ಕನೆಕ್ಷನ್ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಕಡೆ ಹೋಗ್ತಾ ಇದೆ. ವಿತ್ ಪೇಜ್ ಆಫ್ ಸ್ವರ್ಡ್ಸ್ ಫ್ಯೂಚರಲ್ಲಿ ಇದೊಂದು ಓವರ್ ನೈಟ್ ಗ್ರೋತ್ ಅಲ್ಲ, ಇದು ಲೈಕ್ ಡೇ ಬೈ ಡೇ, ಸ್ಟೆಪ್ ಬೈ ಸ್ಟೆಪ್ ಗ್ರೋತ್. ಈ ಥರ ಒಂದು ಗ್ರೋತ್ ಆಗ್ತಾ ಇದೆ ಎವ್ರಿ ಡೇ ಬೈ ಡೇ. ಎಲ್ಲ ಅವ್ರು ನಿಮಗೆ ಏನು ನಿಮ್ಮ ಮೇಲೆ ಆ ಒಂದು ಇನ್ಸೆಕ್ಯೂರಿಟಿ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಅವ್ರ ಡಾರ್ಕ್ ಸೈಡ್ನ ನೋಡಿದ್ದೀರಾ. ಅವ್ರು ಎಲ್ಲೋ ಒಂದು ಕಡೆ ಅವರ ಒಂದು ಡಾರ್ಕ್ ಸೈಡ್ನ ನೀವು ಒಂದು ಮೈನಸ್ ಪಾಯಿಂಟಾಗಿ ಟ್ರೀಟ್ ಮಾಡಲ್ಲ ಅವ್ರನ್ನ. ಅವರ ಒಂದು ವೀಕ್ನೆಸ್ನ ತಗೊಂಡು ನೀವು ಅದನ್ನ ಅಡ್ವಾಂಟೇಜಾಗಿ ತೊಗೊಳ್ಳಲ್ಲ. ಅವರಿಗೆ ಈ ಎಲ್ಲ ಒಂದು ಥಾಟ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಏನಿದೆ, ಈ ಒಂದು ಕನೆಕ್ಷನ್ ಏನಿದೆ, ಸ್ಟೆಪ್ ಬೈ ಸ್ಟೆಪ್ ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಆಗಿ ಹೋಗ್ತಾ ಇದೆ, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಗ್ರೋತ್ ಆಗಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ರಿಯಲಿ ವಂಡರ್ಫುಲ್. ವಿತ್ ಅ ಸಜೆಷನ್ ಪೇಜ್ ಆಫ್ ವರ್ಡ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಎಷ್ಟು ಇವ್ರ ಜೊತೆ ಓಪನ್ ಅಪ್ ಆಗ್ತೀರಾ, ಎಷ್ಟು ಇವ್ರ ಜೊತೆ ನೀವು ಆನೆಸ್ಟ್ ಕಮ್ಯುನಿಕೇಷನ್ ಮಾಡ್ತೀರಾ, ಅಷ್ಟು ನಿಮಗೆ ಒಳ್ಳೆಯದು. ಜಾಸ್ತಿ ಓವರ್ ಥಿಂಕ್ ಮಾಡಿಬಿಟ್ಟು ಮಾತಾಡಿದ್ರೆ ಅದು ಅವರಿಗೆ ಇಷ್ಟ ಆಗಲ್ಲ. ಜಾಸ್ತಿ ಓವರ್ ಥಿಂಕ್ ಮಾಡಿಬಿಟ್ಟು ಅವ್ರಿಗೇನು ಸರಿ ಅನಿಸುತ್ತೋ ಅದನ್ನ ನೀವು ಮಾತಾಡೋಣ ಆ ಥರ ಎಲ್ಲ ಯೋಚನೆ ಮಾಡಿದರೆ ಅದು ಸರಿ ಹೋಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇವ್ರ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ, ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಏನೇನು ಕ್ಯೂರಿಯಾಸಿಟಿ ಇದೆ ಅದನ್ನು ಆನೆಸ್ಟ್ ಕಮ್ಯುನಿಕೇಷನ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಪ್ರಾಬಬ್ಲಿ ನೀವು ನಿಮ್ಮ ಸೀಕ್ರೆಟ್ಸ್ನ ಅವ್ರಿಗೆ ಹೇಳ್ಕೊಂಡ್ರೆ, ಆರ್ ಏನೋ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಅದು ಓಪನ್ ಕಮ್ಯುನಿಕೇಷನ್ ಮಾಡಿದ್ರೆ ಅದು ಅವರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅದೇ ಒಂದು ಸಜೆಷನ್ ಆಗಿದೆ. ಸೊ ಒಂದು ಡೈಲಿ ಕಮ್ಯುನಿಕೇಷನ್ ವೆರಿ ಮಚ್ ಇಂಪಾರ್ಟೆಂಟ್, ಆನೆಸ್ಟ್ ಕಮ್ಯುನಿಕೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ ಏನೇನು ಡೌಟ್ಸ್ ಇದೆ ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟ್ಯೂಷನ್, ನಿಮ್ಮ ಗಟ್ ಏನೇನು ಫೀಲಿಂಗ್ಸ್ ಇದೆ ಈ ಪರ್ಸನ್ ಬಗ್ಗೆ, ಅದ್ರ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡಬೇಕು. ಜಾಸ್ತಿ ಅನಾಲಿಟಿಕ್ ಆಗಿ ಥಿಂಕ್ ಮಾಡಬೇಡಿ, ಸ್ವಲ್ಪ ನಿಮ್ಮ ಹಾರ್ಟ್ ಮಾತನ್ನು ಕೇಳಿ. ಬಿಕಾಸ್
ನಿಮಗೆ ಗೊತ್ತೋ ಗೊತ್ತಿಲ್ವಾ ಈ ರಿಲೇಷನ್ಶಿಪ್ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿಗೆ ಹೋಗ್ತಾ ಇದೆ. ಮುಂಚೆನೇ ಹೇಳ್ದಂಗೆ ಇದು ಓವರ್ ನೈಟ್ ಗ್ರೋತ್ ಆಗಿರಲ್ಲ, ಎವ್ರಿ ಡೇ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಿರುತ್ತೆ. ಎವ್ರಿ ಡೇ ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊತೀರ. ಇದು ಒಬ್ಸೆಷನ್ ಆಗಿನೂ ಕನ್ವರ್ಟ್ ಆಗಲ್ಲ. ಒಂದು ವೆರಿ ಹೆಲ್ತಿ ರಿಲೇಷನ್ಶಿಪ್, ಹೆಲ್ತಿ ಕನೆಕ್ಷನ್ ಆಗಿ ಗ್ರೋತ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಬಿಹೇವಿಯರ್ ಅವ್ರಿಗೆ ಹೀಲ್ ಮಾಡ್ತಾ ಇದೆ. ಅವರ ಒಂದು ಪಾಸ್ಟ್ ಟ್ರಾಮಾದಿಂದ ಅವ್ರು ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಏನು ಇನ್ನೂ ಗೊತ್ತಿಲ್ಲ, ನೋಡೋಣ ಏನು ಯೂನಿವರ್ಸ್ ಮೆಸೇಜ್ ಇದೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್ ಹ್ಯಾಂಡ್ ಇಟ್ಸ್ ಇನ್ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್. ವಾವ್, ಹೆಂಗೆ ಲಿಂಕ್ ಆಗ್ತಾ ಇದೆ. ಲೈಕ್ ನೀವು ಅವ್ರಿಗೊಂಥರ ಕೈ ಕೊಡ್ತಾ ಇದ್ದಾರೆ, ಲೈಕ್ ಕಷ್ಟದ ಕಾಲದಲ್ಲಿ ಕೈ ಹಿಡಿತಾ ಇದ್ದೀರಾ ಅವ್ರಿಗೆ. ಕಷ್ಟದ ಕಾಲದಲ್ಲಿ ಅವ್ರ ಜೊತೆ ಫ್ರೆಂಡಾಗಿ ನಿಂತ್ಕೊಂಡಿದ್ದೀರ ನೀವು. ಯಾರು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ದಿರೋ ಟೈಮಲ್ಲಿ ನೀವು ಅವ್ರ ಜೊತೆಗೆ ಇದ್ದು ಅವ್ರಿಗೊಂದು ಗೈಡೆನ್ಸ್ ಆಗಿದ್ದು, ಅವ್ರಿಗೊಂದು ಹೆಲ್ಪ್ ಕೊಟ್ಟು, ಅವ್ರ ಜೊತೆ ಸಪೋರ್ಟಿವ್ ಆಗಿದ್ದು ಈ ಥರ ಇದ್ದೀರಾ. ಆ್ಯಂಡ್ ಆಲ್ರೆಡಿ ಇದ್ದೀರಾ ನೀವು. ಪ್ರೊಬಬ್ಲಿ ನಿಮಗದು ಗೊತ್ತಿಲ್ಲದೇ ಇರ್ಬೋದು, ಬಟ್ ನೀವು ಇರೋದ್ರಿಂದ ಅವರಿಗೆಲ್ಲೋ ಒಂದು ಕಡೆ ಪಾಸಿಟಿವ್ ಹೋಪ್, ಪಾಸಿಟಿವ್ ಎನರ್ಜಿ, ಆ ಒಂದು ಕಂಪ್ಲೀಟ್ ಸಪೋರ್ಟ್ ಸಿಗ್ತಾ ಇದೆ ಅವರಿಗೆ. ಓವರ್ ಆಲ್ ಬ್ರೋಕನ್ ಬ್ರಿಡ್ಜ್, ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಅ ಪ್ರಾಬ್ಲಮ್. ನೋಡೋಣ ಏನಕ್ಕೆ ರಿಲೇಟ್ ಆಗ್ತಾ ಇದೆ ಅಂತ. ಸೊ another one, dog far away. What is this? A distant friend is thinking of you. ಮುಂಚೆನೇ ಹೇಳ್ದಂಗೆ ಪ್ರಾಬ್ಲಿ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು. ಸೊ ಇದು ಈ ಪರ್ಸನ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಪ್ರಾಬ್ಲಿ ನಿಮಗೆ ಅನಿಸ್ತಿರ್ಬೋದು ಇವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವ್ರು ನಿಮ್ಮ ಬಗ್ಗೆ ದಿನಕ್ಕೆ ಒಂದ್ಸತಿ ಅವರು ನೆನಪಿಸ್ಕೊತಾ ಇದ್ದಾರಾ. ವಿತ್ ಅ ಡಾಗ್ ನಿಮಗೆಲ್ಲ ಗೊತ್ತು, ಲೈಕ್ ನಾಯಿನ ಒಂದು ನಿಯತ್ತಿಗೆ ಹೋಲಿಸ್ತಾರೆ. ಆ್ಯಂಡ್ ಯಾವುದೇ ಒಂದು ಪರ್ಸನ್ ಸ್ಟ್ರೆಸ್ಸಲ್ಲಿದ್ರೂ ಅವ್ರ ಮನೆ ಪ್ರೀತಿಯಿಂದ ಬೆಳೆಸಿರೋ ನಾಯಿ ಅವ್ರ ಪಕ್ಕದಲ್ಲಿದ್ದರೆ ಸಾಕು, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಒಂದು ಹೀಲ್ ಮಾಡೋ ಎನರ್ಜಿ ಸಿಗುತ್ತೆ. ಸೊ ಲೈಕ್ ಇಲ್ಲೊಂದು ಲಾಯಲ್ಟಿ ನೋಡ್ತಾ ಇದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಒಂದು ಲಾಯಲ್ಟಿ ಇದೆ, ಒಂದು ಟ್ರಸ್ಟ್ ಇದೆ, ಒಂದು ಆನೆಸ್ಟಿ ಇದೆ ಎಲ್ಲದಕ್ಕೂ ಮುಂಚೆ. ಸೊ ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ಒಂದು ಟಾಪ್ ಪ್ರಿಯಾರಿಟಿಲಿ ಇಟ್ಟಿದ್ದಾರೆ, ಡೌಟೇ ಇಲ್ಲ. ಸೊ ಬ್ರೋಕನ್ ಬ್ರಿಡ್ಜ್ ಇದು ಏನು ಮೆಸೇಜ್ ಕೊಡ್ತಾ ಇದೆ ನಮಗೆ ನೋಡೋಣ. ಇದನ್ನ ಪಾಸ್ ಮಾಡ್ಕೊಂಡು ಈ ಮೆಸೇಜ್ ಓದ್ಬೋದು, ನಾನು ಇಲ್ಲಿ ಓದ್ತೀನಿ. Unsuccessful outcome to a problem. A raging river swirls around the columns of a broken bridge. The sky is grey and filled with storm clouds. Rain falls heavily on the broken bridge. This card denotes that there will be an unsuccessful outcome to a problem that has been troubling you. Check connecting cards to see if they indicate an alternate solution to a problem. So ಇದೇನು ಹೇಳ್ತಾ ಇದೆ ಅಂದರೆ, ಕೈಂಡ್ ಆಫ್ ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನೇ ಈ ಪರ್ಸನಿಗೆ ಎನರ್ಜಿ ತುಂಬ ರಿಲೇಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಬ್ರೋಕನ್ ಬ್ರಿಡ್ಜ್ ಆ್ಯಂಡ್ 3 of Swords, ಬ್ರೋಕನ್ ಹಾರ್ಟ್, ಬ್ರೋಕನ್ ಬ್ರಿಡ್ಜ್. ಎಲ್ಲೋ ಒಂದು ಕಡೆ ಈ ಒಂದು ಬ್ರೋಕನ್ ಸಿಚುವೇಶನ್ಗೆ ಸೊಲ್ಯೂಷನ್ನೇ ನೀವು. ಓಕೆನಾ? ಇಲ್ಲಿ ಹ್ಯಾಂಡ್ ಇದೆ, ನೀವು ಅವ್ರಿಗೆ ಅಸಿಸ್ಟೆಂಟ್ ಮಾಡ್ತಾ ಇದ್ದೀರಾ. ಇಲ್ಲೊಂದು ಲೈಕ್ ಅ ಫ್ರೆಂಡಾಗಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಮೋರ್ ಓವರ್ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಅಲ್ಲಿ ಇನ್ಸೆಕ್ಯೂರಿಟೀಸೇ ಜಾಸ್ತಿ ಇರುತ್ತೆ, ಟ್ರಸ್ಟ್ ಇಶ್ಯೂಸೇ ಜಾಸ್ತಿ ಇರುತ್ತೆ. ಮೋರ್ ಓವರ್ ಒಂದು ಫ್ರೆಂಡ್ಶಿಪ್ ಅಂತ ಬಂದರೆ ಅದೇ ಯಾವುದು ಥಾಟಿಗೆ ಬರಲ್ಲ. ಫ್ರೆಂಡ್ಶಿಪ್ ಅಂದರೆ ಒಂದು ಓಪನ್ನೆಸ್ ಇರುತ್ತೆ, ಫ್ರೆಂಡ್ಸ್ ಅಂತ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಸೊ ಅವರು ಇದನ್ನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಕೈಂಡ್ ಆಫ್ ನೀವು ಅವ್ರ ಲೈಫಲ್ಲಿ ಒಂದು ಸೊಲ್ಯೂಷನ್ ರೀತಿಯಾಗಿದ್ದೀರಾ. ಅವರ ಎಲ್ಲ ಒಂದು ಕಷ್ಟಗಳಿಗೆ ನೀವೊಂದು ಆನ್ಸರ್ ಆಗಿದ್ದೀರಾ. ಅವ್ರು ಪ್ರಾಬಬ್ಲಿ ಫಾರ್ ಎನ್ ಎಕ್ಸಾಂಪಲ್ ಅವ್ರು ಕ್ವೆಶನ್ ಮಾಡ್ಕೊತಾ ಇರ್ತಾರೆ ಅವರೇ, ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಕಷ್ಟ ಆಯಿತು, ಯಾಕೆ ನನ್ನ ಲೈಫ್ ಹೀಗೆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಬಟ್ ನೀವು ಅವ್ರ ಲೈಫಲ್ಲಿ ಎಂಟರ್ ಆಗಿರೋದು ಅವರಿಗೊಂಥರ ಡೆಸ್ಟಿನಿ ಥರ ಫೀಲ್ ಆಗ್ತದೆ. ಲೈಕ್ ವೀಲ್ ಆಫ್ ಫಾರ್ಚ್ಯೂನ್, ಇಟ್ಸ್ ಅ ಡೆಸ್ಟಿನಿ ಕಾರ್ಡ್. ಆ್ಯಂಡ್ ರೈಟ್ ಬಿಲೋ ಈ ಮೆಸೇಜ್ ಬಂದಿರೋದು ಕೈಂಡ್ ಆಫ್ ಈ ಒಂದು ಕಷ್ಟನೇ ಅವ್ರನ್ನ ಕನೆಕ್ಟ್ ಮಾಡಿಸ್ತು. ಇಷ್ಟೊಂದು ಗ್ರೇಟ್ಫುಲ್ ಆಗಿದ್ದಾರೆ ನಿಮ್ಮನ್ನ ಮೀಟ್ ಆಗಿರೋದು. ವಾವ್, ರಿಯಲಿ ಅಮೇಝಿಂಗ್ ಮೆಸೇಜ್ ಅಂತಲೇ ಹೇಳ್ಬೋದು. ಸೊ ದ್ಯಾಟ್ ವಾಸ್ ದ ಮೆಸೇಜ್. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡೋದು ಮರಿಬೇಡಿ. ಈ ಮೆಸೇಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನನ್ನಿಸ್ತು ಅಂತ
ಹೇಳಿ ಕಮೆಂಟ್ಸಲ್ಲಿ. ಮುಂದೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.